ಇವತ್ತು ಒಂದು ನೀವು ಕೇಳೇ ಇರ್ತೀರ, ಶೌಚ ಅನ್ನೋ ಪದ ಕೇಳಿರ್ತೀರ ಅಲ್ವಾ? ಶೌಚ ಅಂದರೆ ಕ್ಲೆನ್ಲಿನೆಸ್, ಅಂದರೆ ಶುಚಿತ್ವ. ನಾವು ಪ್ರತಿದಿನ ಮೊದಲನೇ ಕಾರ್ಯ ನಮ್ಮನ್ನು ನಾವು ಶುಚಿಯಾಗಿ ಇಟ್ಕೊಳ್ಳೋಕೆ ಮಾಡೋದೇನೆಂದರೆ ಸ್ನಾನ. ನೀರನ್ನು ಉಪಯೋಗಿಸ್ತೀವಿ, ಶುದ್ಧೀಕರಣ ಆಗುತ್ತೆ. ಗಂಗೆ ಚ ಚೈವ ಕೇಳಿದ್ರೆ ಅಲ್ವಾ? ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು ಅಂತ ಹೇಳಿ ಗಂಗೆಯನ್ನು ತಲೆನಲ್ಲಿ ಹಾಕೋತೀವಿ. ಎಷ್ಟು ದಿನ ಹೇಳ್ತೀರಾ ಬಿಡ್ತೀರಾ ಗೊತ್ತಿಲ್ಲ ನನಗೆ. ದಿನ ಗಂಗೆಯಿಂದ ನಮ್ಮ ದೇಹ ಶುದ್ಧ ಆಗಬೇಕು, ಪವಿತ್ರತೆಯ ಒಂದು ಚಿಹ್ನೆ ಆಗಬೇಕು ಅನ್ನೋ ಉದ್ದೇಶದಿಂದ ನೀರನ್ನು ಉಪಯೋಗಿಸಿ ಪ್ರತಿದಿನವೂ ನಮ್ಮ ದೇಹವನ್ನು ಶುಚಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ಒಂದು ಶೌಚ ಕ್ರಿಯೆ ಅವ್ರು ಮಾಡೋಂಥದ್ದು, ಸ್ನಾನ ಮಾಡೋದು ದಿನ ಬೆಳಗ್ಗೆ ಅಲ್ವಾ? ಶುಚಿತ್ವ ಅಂತ ಹೇಳಿದ್ರೆ ಮನೇಲಿ ಗಲೀಜಿರಬಾರ್ದು, ಕಸ ಇರಬಾರ್ದು, ಶುಚಿಯಾಗಿರಬೇಕು, ನೆಲನೂ ಶುಚಿಯಾಗಿರಬೇಕು, ಸುತ್ತಮುತ್ತ ಇರೋ ವಸ್ತುಗಳಾಗಿರ್ಬೋದು ಅಥವಾ ವಾತಾವರಣ ಆಗಿರ್ಬೋದು ಗಲೀಜಾಗಿರಬಾರ್ದು ಅನ್ನೋದು ಒಂದು ಮನೋಭಾವನೆ. ಇದು ಬಿಟ್ಟು ನೀವು ಹೇಗೆ ಡಿಫೈನ್ ಮಾಡ್ತೀರಾ? ವಾಟ್ ಎಲ್ಸ್ ಇಸ್ ದ ಆಲ್ಟರ್ನೇಟಿವ್ ಡೆಫಿನೇಷನ್ ಆಫ್ ಶೌಚ? ಹೇಳಿ ನೀವೇ. ನಾನು ಹೇಳಿದೆ ದೇಹ, ಬಟ್ಟೆ ಇರೋ ಜಾಗ. ಇದು ಬಿಟ್ಟು ಮನಸ್ಸು ಶುಚಿಯಾಗಿರಬೇಕು, ಅದಿನ್ನೊಂದು. ಆತ್ಮಶುದ್ಧಿ ಆಯಿತು. ಆಮೇಲೆ ಆಲೋಚನೆ ಮಾಡೋ ಯೋಚನೆಗಳು ಶುದ್ಧವಾಗಿರಬೇಕು. ಅದು ಬಿಟ್ಟು ಉದ್ದೇಶಗಳು ಒಳ್ಳೆ ಆಗಿರಬೇಕು. ಆನಂತರ ನಡವಳಿಕೆನೂ ಆಗುತ್ತೆ. ನಿಮ್ಮ ಹಾವಭಾವಗಳು, ಗುಣಗಳು ಅದು ಶುಚಿಯಾಗಿರಬೇಕು. ಆನಂತರ ಮಾಡೋ ಕೆಲಸನೂ ಒಳ್ಳೆಯದಾಗಿರಬೇಕು. ಹೇಳಿ, ಎಲ್ಲ ಹೇಳ್ತಾ ಇದ್ದಾರೆ, ಹೇಳಬೇಕಿಲ್ಲ ಅಂದರೆ ಕಳಿಸ್ತೀನಿ ನಾನು. ವಾಟ್ಸ್ ಯುವರ್ ಡೆಫಿನೇಷನ್ ಆಫ್ ಕ್ಲೀನ್ಲಿನೆಸ್? ಒಂದು ಮುಖ್ಯವಾದ ಬಿಟ್ಟೇ ಬಿಟ್ರಲ್ಲ ನೀವು. ಆಹಾರ ದಿನಕ್ಕೆ 3 ಸತಿ ಮಾಡೋದು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಆಹಾರ ಶುದ್ಧವಾಗಿರ್ಬೇಕಲ್ವಾ? ಗಾಳಿ ಖಂಡಿತ, ಉಸಿರಾಡೋ ಗಾಳಿ, ನೀರು ಎಲ್ಲ ಶುದ್ಧವಾಗಿರಬೇಕು. ಎಲ್ಲದಕ್ಕೂ ಟಿಕ್ ಮಾರ್ಕ್ ಇದೆಯಾ? ನಿಮ್ಮ ಆಲೋಚನೆ, ನಿಮ್ಮ ದೇಹ, ತಿನ್ನೋ ಆಹಾರ, ಕುಡಿಯೋ ಗಾಳಿ, ಮಾಡೋ ಕೆಲಸ, ಉದ್ದೇಶ, ಜೀವನದ ಗುರಿ, ಇದೆಲ್ಲವೂ ಶುದ್ಧವಾಗಿರಬೇಕು. ದ ಡೆಫಿನೇಷನ್ ಆಫ್ ಪ್ಯೂರಿಟಿ ಡಸಂಟ್ ಕನ್ಸ್ಟ್ರೈನ್ ಓನ್ಲಿ ಕ್ಲೆನ್ಸಿಂಗ್ ಆರ್ ಫಿಸಿಕಲ್ ಬಾಡಿ ಎವ್ರಿ ಸಿಂಗಲ್ ಡೇ. ನೀವು ಇದೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಪ್ಯೂರ್ ಅಲ್ಲ ಅಂತಲೇ ಲೆಕ್ಕ. ಇದು ಶೌಚ, ಶುಚಿತ್ವದ ಮೂಲ ಅರ್ಥ. ಮಾನಸಿಕವಾಗಿ ನೀವು ಯೋಚನೆ ಮಾಡ್ತೀರಾ, ಶುದ್ಧವಾಗಿರಬೇಕು. ನಿಮ್ಮ ಬಾಯಿಂದ ಬರೋ ಪದಗಳು ಶುದ್ಧವಾಗಿರಬೇಕು. ನೀವು ಮಾಡೋ ಕೆಲಸ ಶುಚಿತ್ವದ ಒಂದು ಚಿಹ್ನೆ ಆಗಿರಬೇಕು. ಮಾತು, ಆಲೋಚನೆ, ಕೆಲಸ. ಇವಾಗ ನೀವೇ ನೋಡಿರ್ತೀರವ, ಎಷ್ಟೊಂದು ಜನ ಮಾತಾಡೋದು ಒಂದು, ತಿರ್ಗಾದ್ಮೇಲೆ ಮಾಡೋದೇ ಇನ್ನೊಂದು, ಆದರೆ ಯೋಚನೆ ಮಾಡೋದೇ ಇನ್ನೊಂದು. ಅವ್ರು ಮಾತಾಡೋದಕ್ಕೂ ಅವ್ರು ಯೋಚನೆ ಮಾಡೋದು, ಅವ್ರು ಕೆಲಸ ಮಾಡೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಬರೀ ಒಳ್ಳೆ ಮಾತಾಡ್ಬಿಟ್ಟು ಎಲ್ಲ ಆಗಿದೆ, ಅದೇ ಅಲ್ವ ಮಾಡೋದು ಪೊಲಿಟಿಷಿಯನ್ಸ್. ಇವಾಗ ಎಲೆಕ್ಷನ್ಸ್ ಆಗ್ತಾ ಇದೆಯಲ್ಲ ಬಿಹಾರಲ್ಲಿ, ಏನೇನು ಮಾತಾಡ್ತಾರೆ, ರಿಯಾಲಿಟಿಗೆ ಬಂದಾಗ ಏನು ಕೆಲಸ ಆಗೋದಿಲ್ಲ. ನಾನು ಉದಾಹರಣೆ ಕೊಟ್ಟಿದ್ದು. ಎಲ್ಲಿ ಬಂತು ಅಲ್ಲಿ ಪ್ಯೂರಿಟಿ ಅನ್ನೋದು? ಬರೀ ಮಾತಲ್ಲೇ ಶುಚಿತ್ವ ಏನು ಅಂತ ತಿಳಿದ್ಬಿಟ್ರೆ ಕೆಲಸ ಮಾಡೋದು ಯಾವಾಗ? ಮಾಡೋ ಕೆಲಸದಲ್ಲಿ ಒಂದು ಪ್ಯೂರಿಟಿ ಇರೋಲ್ಲ, ಶುಚಿತ್ವ ಇರೋದಿಲ್ಲ. ಅಡುಗೆ ಎಲ್ಲ ಮಾಡೋದು, ತಟ್ಟೆ ಮಾತ್ರ ಚೆನ್ನಾಗಿರುತ್ತೆ, ಅಡುಗೆ ಮನೆ ನೋಡಿದ್ರೆ ತಲೆ ಸುತ್ತ ಬಂದ್ಬಿಡುತ್ತೆ, ಅಷ್ಟು ಗಲೀಜಾಗಿರುತ್ತೆ. ಊರಿಗೆಲ್ಲ ಒಳ್ಳೇದು ಮಾತಾಡೋದು, ಮನೆಗೆ ಬಂದಾಗ ಎಲ್ಲಿ ಎಂಥದ್ದು ಇಲ್ಲ. ಆಮೇಲೆ ಎಲ್ಲರಿಗೂ ಒಳ್ಳೇದು ಮಾಡೋದು, ನಿಮಗೆ ನೀವು ಕೆಟ್ಟದ್ದು ಮಾಡ್ಕೊಳ್ಳೋದು. ಇವತ್ತು ಇದ್ರ ಬಗ್ಗೆ ವಿಚಾರಣೆ ಮಾಡೋಣ. ಏನು ಶೌಚ ಅಂದರೆ ಏನು? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಪ್ಯೂರಿಟಿ? ಶೌಚ ಅಂತ ಹೇಳಿದ್ರೆ ಕ್ಲೆನ್ಲಿನೆಸ್ ಅಲ್ಲ, ಶುದ್ಧತೆ ಅಲ್ಲ, ಪವಿತ್ರವಾಗಿರಬೇಕು. ಅದನ್ನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ ಎಲ್ಲ. ನಮ್ಮ ಮನೇಲೂ ಪ್ಯೂರಿಟಿ ಅಂತ ಹೇಳಿದ್ರೆ ಏನು, ಎಲ್ಲ ಒಂದು ಮೂಲೆ ಕ್ಲೀನ್ ಆಗಿರಬೇಕು. ಖಂಡಿತ ಅದು ಅವಶ್ಯಕತೆ ಇದೆ, ಇಲ್ಲ ಗಲೀಜ್ ಜಾಗದಲ್ಲಿ ಇರೋಕ್ಕಾಗಲ್ಲ. ಆದರೆ ಅದು ಒಂದೇ ಅಲ್ಲ ಅದರ ಅರ್ಥ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ನೋಡ್ತೀರಿ, ಎಷ್ಟು ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತಾರೆ, ಎಲ್ಲ ಹೋಗಲ್ಲಿ ಪ್ರಾರ್ಥನೆ ಮಾಡಿ ಬರ್ತಾರೆ, ಬಾಗಿಲಿಂದ ಹೊರಗೆ ಬರ್ತಾ ಇದ್ದಂಗೆ ಶುರುವಾಗತ್ತೆ. ಇನ್ನಲ್ಲಿ ಒಳಗೆ ಹೋಗಿ ಪ್ರಾರ್ಥನೆ ಮಾಡಿ ವಿಚಾರಣೆ ಮಾಡಿ ಏನು ಅರ್ಥ? ಪ್ರಯೋಜನ ಇದೆಯಾ ಅದರಲ್ಲಿ? ಏನಾದ್ರು ಅರ್ಥನೇ ಇಲ್ಲ ಅದರಲ್ಲಿ. ಇವಾಗ ನೀವೇ ಯೋಚನೆ ಮಾಡಿ, ನೀವು ಎಲ್ಲರೂ ದೇವ್ರ ಪೂಜೆ ಮಾಡ್ತೀರಾ ನಿಮ್ಮ ಮುಖಗಳು ನೋಡಿದ್ರೆ ಅಲ್ವಾ? ನೀವು ಎಷ್ಟೊಂದು ಸತಿ ದಿನ ಆ ದೇವ್ರ ಪೂಜೆ ಮಾಡಬೇಕಾದ್ರೆ ಎಷ್ಟು ಅಟ್ಲೀಸ್ಟು ನೀವು ಹುಟ್ಟಾಗಿಂದ ಇಲ್ಲಾಂದ್ರೂ ಅಟ್ಲೀಸ್ಟ್ ಒಂದು ಲಾಸ್ಟ್ 10 ವರ್ಷದಿಂದ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳಿ. ದಿನ ದೈವ ಆರಾಧನೆ ಆಗುತ್ತೆ ನಿಮ್ಮ ಮನೇಲಿ. ಒಂದು ದಿನ ಆದ್ರೂ ನಿಮ್ಗೆ ಅನ್ಸಿದ್ಯಾ, ಆಯಿತು ಇವಾಗ ಯಾವ ದೇವರನ್ನ ನಾನು ಆರಾಧಿಸ್ತಾ ಇದ್ದೀನಿ ಆ ಮಟ್ಟಕ್ಕೆ ಹೋಗಬೇಕು, ಆ ಮಟ್ಟದ ಶುಚಿತ್ವ ನನ್ನಲ್ಲಿ ಸ್ಥಾಪನೆ ಆಗಬೇಕು ಅಂತ ಈ ಥರ ಆಲೋಚನೆ ಬಂದಿದೆಯಾ? ಇನ್ಮೇಲೆ ಬರಬೇಕು. ದಿನ ಹೇಳ್ತಾ ಇರ್ತೀರ ಅವ್ರ ಹೆಸರನ್ನ, ದೇವರ ಜಪ ಒಂದಲ್ಲ ಒಂದು ರೀತಿಯಾದ ಶ್ಲೋಕ ಮಂತ್ರ ಅದೆಲ್ಲ ಆಗೇ ಆಗುತ್ತಲ್ವಾ?
ಆದರೆ ಯಾಕೆ ಆ ಥರ ಮನೋಭಾವನೆ ಬಂದಿಲ್ಲ ನಿಮ್ಮಲ್ಲಿ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದ್ನಲ್ಲ, ಯು ನಾಟ್ ಪ್ಯೂರ್ ಇನ್ ಆಲ್ ದ ಡೊಮೈನ್ಸ್. ಬರೀ ಒಳ್ಳೆ ಬಟ್ಟೆ ಹಾಕ್ಕೊಂಡು, ಒಳ್ಳೆ ಚೆನ್ನಾಗಿ ಮುಖ ಎಲ್ಲ ಫುಲ್ ಕ್ಲಿಯರ್ ಆಗಿದ್ದು, ಒಳ್ಳೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಸಗಣಿ ಇದ್ರೆ ಏನು ಪ್ರಯೋಜನ? ಸಗಣಿ ಇದ್ರೂ ಪರವಾಗಿಲ್ಲ, ಬೇರೆ ಏನೋ ಇರುತ್ತೆ ಇಲ್ಲಿ. ಇಲ್ಲಿ ಸಗಣಿ ಏನಕ್ಕಾದ್ರೂ ಪ್ರಯೋಜನ ಆದರೂ ಆಗತ್ತೆ. ಮಾತು, ಮನಸ್ಸು, ಕೆಲಸ ನಿಮ್ಮ ಜೀವನದ ಉದ್ದೇಶದ ಜೊತೆಗೆ ಹೋಗಬೇಕು. ಸುಮಾರು ಜನ ಮಾತಾಡೋದು, ಯೋಚನೆ ಮಾಡೋದು, ಕೆಲಸ ಮಾಡೋದು ಎಲ್ಲ ಶುದ್ಧವಾಗಿರುತ್ತೆ. ಆದರೆ ಅದು ಅವರ ಜೀವನದ ಉದ್ದೇಶದ ಜೊತೆ ಅಲೈನ್ ಆಗಿರೋದಿಲ್ಲ. ನೀವು ಏನು ಮಾತಾಡ್ತೀರಾ, ಏನು ಯೋಚನೆ ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ ಅಲ್ವಾ, ಅದು ನಿಮ್ಮ ಜೀವನದ ಗುರಿ ಜೊತೆ ಪ್ಯಾರಲಲ್ ಆಗಿ ಹೋಗಬೇಕು. ಇವಾಗ ನಾನು ಇದೆಲ್ಲ ಮಾಡಿ ಬೇರೆ ಹೋಗಿ ಇನ್ನೊಂದೇನೋ ಮಾಡ್ತು ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ಶುದ್ಧವಾಗಿ ಮಾತಾಡ್ತೀರಾ, ಒಳ್ಳೆ ಆಲೋಚನೆ ಇದೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಆದರೆ 20 ವರ್ಷ, 30 ವರ್ಷ, 40 ವರ್ಷ ಇವಾಗಿಂದ ನೀವು ಎಲ್ಲಿ ಮುಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಗುರಿಗಿದು ಪೂರಕ ಆಗತ್ತಾ? ಇಸ್ ದಿಸ್ ಇನ್ ಅಲೈನ್ಮೆಂಟ್? ಅದು ಮುಖ್ಯ. ಅದು ನಿಜವಾದ ಶುಚಿತ್ವದ ಸಂಕೇತ. ಇವಾಗ ಎಲ್ಲರೂ ನನ್ನದೇ ನೋಡ್ಕೊಳ್ಳಿ, ಸುಮ್ಮನೆ ಇಂಜಿನಿಯರಿಂಗ್ ಓದ್ವಿ, ಕಾಲೇಜ್ಗೆ ಓದ್ವಿ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ, ಹಾಗೆ ಬದುಕ್ತಾ ಇದ್ದೀನಿ ನಾನು, ಅವಶ್ಯಕತೆನೇ ಇಲ್ಲ. ಸೊ ಪ್ರತಿಯೊಂದು ನೀವು ಯಾವ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋತೀರ ಅಲ್ವಾ, ಅದು ನಿಮ್ಮ ಜೀವನದ ಗುರಿ ಹತ್ತಿರ ಬರೋ ಹಾಗೆ ಏನಾದರೂ ಮಾಡಬೇಕದು. ಇವಾಗ ದಿನ ಬಂದು ಅಭ್ಯಾಸ ಮಾಡ್ತಿರಲ್ಲ, ಯಾಕೆ? ಆರೋಗ್ಯವಾಗಿರಬೇಕು, ನನಗೇನೋ ತೊಂದರೆ ಆಗ್ಬೋದು ವಯಸ್ಸು ಆಗ್ತಾ ಪ್ಲಸ್ ಇರೋ ತೊಂದರೆಗಳಿಂದ ಹೊರಗೆ ಬರಬೇಕು, ಒಂದು ಒಳ್ಳೆ ವಾತಾವರಣ ಬರಬೇಕು ಅನ್ನೋ ಉದ್ದೇಶದಿಂದ ಬರ್ತೀರಾ ಅಲ್ವಾ. ನಿಮ್ಮ ಮನೇಲಿ ಏನು ಜಾಗ ಇಲ್ಲ ಇದೆಲ್ಲ ಮಾಡೋಕ್ಕೆ? ಆನ್ಲೈನಲ್ಲಿ ಸಾಕಷ್ಟು ವೀಡಿಯೋಗಳು, ನಾನೇ ಎಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡ್ತೀನಿ. ಯಾಕೆ? ಇಲ್ಲಿ ಬಂದಾಗ ಆ ಜಾಗದ ಮಹಿಮೆ, ಜನಗಳ ಮಹಿಮೆ ಬಹಳ ವ್ಯತ್ಯಾಸ ಇದೆ. ಯು ಸೀಕ್ ಫಾರ್ ಪ್ಯೂರಿಟಿ ವಿತ್ ಆರ್ ವಿತೌಟ್ ಯುವರ್ ಓನ್ ನಾಲೆಡ್ಜ್. ತಿಳಿದೇನೋ ನಿಮಗೆ ಆ ಪವಿತ್ರತೆಯ ಅನುಭವ ಆಗಬೇಕು ಅನ್ನೋ ಕಾತರ ಇದೆ ನಿಮ್ಮಲ್ಲಿ. ಅದಕ್ಕೆ ನೀವಿಲ್ಲಿ ಬರೋದು. ನೀವು ನನಗಂತ ಬರ್ತಾ ಇಲ್ಲ, ಸತ್ಯವಾಗ್ಲೂ ಹೇಳ್ತೀನಿ. ಯು ಆರ್ ಸೀಕಿಂಗ್ ಸಮಥಿಂಗ್. ನಿಮ್ಗದು ಪದಗಳಲ್ಲಿ ಹೇಳ್ಕೊಳಕ್ಕೆ ಆಗಲ್ಲ, ಆದರೆ ಆ ಅನುಭವ ಬೇಕು ನಿಮಗೆ. ನಿಮ್ಗಿನ್ನ ಒಂದು 2-3 ಮಹಡಿ ಅಥವಾ 2-3 ಹೆಜ್ಜೆ ಮುಂದೆ ಹೋಗಿರೋರು ಅಂಥವ್ರ ಹತ್ರ ನೀವು ಮಾತಾಡೋಕ್ಕೆ ಶುರು ಮಾಡಿದಾಗ, ಸಮಯ ಕಳೆಯಕ್ಕೆ ನೀವು ಶುರು ಮಾಡಿದಾಗ ನಿಮ್ಗೆ ಅನ್ಸುತ್ತೆ, ಆಯಿತು ನನ್ನಲ್ಲೇ ಪರಿವರ್ತನೆ ಆಗ್ತಾ ಇದೆ ಏನು ಅಂತ ಅಲ್ವಾ. ಇದು ಶೌಚದ ಒಂದು ಚಿಹ್ನೆ, ದಿಸ್ ಅ ಸೈನ್. ಯೋಗದಲ್ಲಿ ಮೊದಲನೇದು ಮುಖ್ಯವಾಗಿ, ಯಾಕಂದರೆ ನೀವು ದಿನಕ್ಕೆ 3 ಸತಿ ಮಾಡ್ತೀರ, ಆಹಾರ ಪದ್ಧತಿ. ನೀವು ಆಹಾರ ಸೇವನೆ ಮಾಡ್ಬೇಕಾದ್ರೆ ಬ್ರಹ್ಮ ಒಳಗೆ ಹೋಗ್ತಾ ಇದ್ದೇನೆ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಆಹಾರವನ್ನು ಸೇವನೆ ಮಾಡಬೇಕು. ಅಂದರೆ ಒಳಗಿರುವ ಬ್ರಹ್ಮನಿಗೆ, ಇದು ಅಗ್ನಿ ಅಲ್ವಾ, ಜಠರಾಗ್ನಿ ಅಂತ ಹೇಳ್ತೀವಿ. ಅಗ್ನಿಗೆ ಏನು ಹಾಕ್ತೀರಾ ನೀವು? ನೀರು ಹಾಕ್ತೀರಾ? ಅಗ್ನಿ ಉರಿಬೇಕು ಅಂದರೆ ಏನು? ತುಪ್ಪ ಸುರಿತೀರಾ ನೀವು? ತುಪ್ಪ ಸುರಿತಾ ಇದ್ದೀರಾ ನೀವು ದಿನಾಗ್ಲೂ? ದಿನ ಸುರಿಬೇಕು, ಶುದ್ಧವಾದ ಪರಿಶುದ್ಧವಾದ ತುಪ್ಪ. ಆಗ ನಮ್ಮ ಮನೆಯಲ್ಲಿ ತುಪ್ಪ ಕಾಯಿಸ್ತಾರೆ. ತುಪ್ಪ ಕಾಯಿಸ್ತಾ ಇದ್ರೆ 4 ಮನೆಗೆ ಹೋಗುತ್ತೆ ವಾಸನೆ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಅದು ಎಲ್ಲ ಹಾಕಿರ್ತಾರೆ. ತುಪ್ಪ ಕಾಯಿಸೋದು ಗೊತ್ತಲ್ವಾ? ಆ ಥರ ಇವಾಗ ಹಂಗೆ ಕಾಯಿಸಿದಾಗ ಹೆಂಗಿರುತ್ತೆ ಆ ಪರಿಮಳ ನೋಡಿದ್ದೀರಾ? ಮರಳಾಗಿರುತ್ತೆ ತುಪ್ಪ. ಯಾವ ಬ್ರ್ಯಾಂಡ್ ಅವರು ಆ ಥರ ಮಾಡಲ್ಲ. ಹಂಗೆ ಅಂಥ ತುಪ್ಪವನ್ನು ನೀವು ಹೋಮಕ್ಕೆ ಹವನಕ್ಕೆ ಹಾಕ್ತೀರಾ ಅಂತ ಹೇಳ್ಕೊಳ್ಳಿ, ಹೆಂಗೆ ಉರಿಯತ್ತೆ ನೋಡಿದ್ದೀರಾ? ಇವಾಗ ಯಜ್ಞ ಯಾಗಗಳು, ಹವನಗಳೆಲ್ಲ ಮಾಡ್ತಾರೆ, ಯಾರು ಎಣ್ಣೆ ಹಾಕಲ್ಲ, ತುಪ್ಪ ಹಾಕ್ತಾರೆ. ಯಾಕೆ? ತುಪ್ಪ ಪರಿಶುದ್ಧತೆಯ, ಪವಿತ್ರತೆಯ ಒಂದು ಸಂಕೇತ. ಇಟ್ಸ್ ಎ ಸೈನ್ ಆಫ್ ಪ್ಯೂರಿಟಿ. ಅದು ಪಂಚಾಮೃತಗಳಲ್ಲಿ ಒಂದು ಗೊತ್ತಲ್ವಾ ನಿಮಗೆ ತುಪ್ಪ. ಸೊ ಬ್ರಹ್ಮ ಕೂತಿದ್ದಾನೆ ಒಳಗೆ. ಇವಾಗ ಬ್ರಹ್ಮ ಒಳಗೆ ಬೆಂಕಿ ಉರಿಬೇಕು ಅಂತ ಹೇಳಿದ್ರೆ ಏನು ಹಾಕ್ತೀರಾ? ಸಿಹಿ ಹಾಕಕ್ಕಾಗತ್ತಾ? ಇಲ್ಲ. ಪ್ರತಿಯೊಂದು ಸತಿ ನೀವು ಆಹಾರ ಸೇವನೆ ಮಾಡ್ಬೇಕಾದ್ರೆ ನಿಮ್ಗೆ ಈ ಮನೋಭಾವನೆ ಇರಬೇಕು, ಹೊಟ್ಟೆನಲ್ಲಿ ದೇವ್ರು ಕೂತಿದ್ದಾನೆ. ಆವಾಗ ಸೈಡ್ ರೋಡಲ್ಲಿ ಪಾನಿಪುರಿ ತಿನ್ನೋದು ಹೋಗುತ್ತೆ. ಸತ್ಯವಾಗ್ಲೂ ಹೇಳ್ತೀನಿ, ದೇವ್ರಿಗೆ ಯಾರಾದರೂ ಹಂಗೆ ಹಾಕ್ತಾರ? ನೀವು ಕೇಳಿದ್ರೆ ತಾನೇ ಗಾದೆ ಇದು, ಊಟ ಬಲ್ಲವನಿಗೆ ರೋಗವಿಲ್ಲ, ಬುದ್ಧಿ ಇದ್ದವನಿಗೆ ಜಗಳವಿಲ್ಲ ಅಂತ, ಆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಯಾಕೆ ಏನಕ್ಕೆ ಇದು ನಾನು ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ? ಇಲ್ಲಿ ನನ್ನ ಹತ್ರ 1 ಸತಿ ಬರ್ತೀರಾ, 1 ಅವರ್ 1.5 ಅವರ್ ಬಂದು ಸಾಧನೆ ಮಾಡ್ತೀರಾ ಅಂತ. ದಿನಕ್ಕೆ ಮನೇಲಿ 3 ಸತಿ ಆಹಾರ ಸೇವನೆ ಮಾಡ್ತೀರಾ. ಯಾವುದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ಬೇಕು ನೀವು? ನೀವು ಭಗವಂತನಿಗೆ ಏನು ಪ್ರಸಾದ ಅಂತ ನೀವು ಇಡ್ತೀರಾ, ಅದೇ ರೀತಿ ದಿನ 3 ಸತಿ ಪ್ರಸಾದ ಹಾಕ್ಬೇಕು ನೀವು. 3 ಸತಿ ತಿಂತೀರಾ ಅಂದರೆ 2 ಹೊತ್ತು ತಿಂತೀರಾ ಅಂದರೆ 2 ಹೊತ್ತು, 1 ಹೊತ್ತು ತಿಂತೀರಾ ಅಂದರೆ 1 ಹೊತ್ತು. ಈ ಮನೋಭಾವನೆಯಲ್ಲಿ ನೀವು ಆಹಾರ ಸೇವನೆ ಮಾಡಬೇಕಾಗಿರೋದು. ಎಷ್ಟು ಜನ ಮಾಡ್ತಾರೆ? ಆ ಊಟ ತಿನ್ಬೇಕಾದ್ರೆ ಪ್ರಾರ್ಥನೆಯೂ ಮಾಡಲ್ಲ, ಅಲ್ಲೇನೋ ನಡೀತಾ ಇರುತ್ತೆ, ಇಲ್ಲೇನೋ ಬಾಯಿಗೆ ಹೋಗ್ತಾ ಇರುತ್ತೆ. ಹೀಗೆಲ್ಲ ತಿಂದರೆ ಏನು ಪ್ರಯೋಜನ ಅಲ್ವಾ? ಇವಾಗ ದೇವ್ ಪೂಜೆ ಮಾಡ್ಬೇಕಾದ್ರೆ ಹಿಂಗೆ ನೋಡ್ಕೊಂಡು ಹಿಂಗೆಲ್ಲ ಮಾಡ್ತೀರಾ ಯಾರಾದ್ರೂ? ಇಲ್ಲ. ಪೂರ್ತಿ ಗಮನ ತಿನ್ನೋ ಆಹಾರದ ಮೇಲೆ ಇರುತ್ತೆ. ಇವಾಗ ಅಲ್ಲೇನೋ ಸ್ಕ್ರೀನಲ್ಲಿ ನೋಡ್ತಾ ಇರುತ್ತೆ, ಬೇರೆ ಏನೋ ಆಗ್ತಾ ಇರುತ್ತೆ, ಎಲ್ಲ ಕಿರ್ಚ್ಕೋತಾ ಇರ್ತಾರೆ, ಎಲ್ಲ ಕಡೆ ಶಬ್ದ ಆಗ್ತಾ ಇರುತ್ತೆ. ಊಟ ಹೆಂಗೆ ಮಾಡೋ ಅನ್ನೋ ಕಲೆಯನ್ನೇ ಮರ್ತೋಗಿದಾರಲ್ಲ. ನನ್ನ ಮನೇಲಿ ಉದಾಹರಣೆಗೆ ನಾನು ಊಟ ಮಾಡಿ ಕೂತಿದ್ದೀನಿ ಅಂತ ಹೇಳಿದ್ರೆ ಏನೂ ಶಬ್ದ ಇರಬಾರ್ದು.
ನೆಮ್ಮದಿಯಾಗಿ ತಿನ್ಬೇಕಿಲ್ಲ ಅಂದ್ರೆ ಹೆಂಗೆ ಗೊತ್ತಾಗತ್ತೆ ನಿಮ್ಗೆ ಏನು ತಿಂತಾ ಇದ್ದೀರಾ ಅಂತ? ತಿನ್ನೋ ಕಡೆ ಗಮನ ಇರಲ್ಲ, ಆಮೇಲೆ ತಿನ್ಬೇಕಾದ್ರೆ ಮಾತಾಡೋದು ಹೆಂಗಾಗತ್ತೆ ಅದೆಲ್ಲ? ಡಸಂಟ್ ಮೇಕ್ ಎನಿ ಸೆನ್ಸ್ ಆಟ್ ಆಲ್. ಇವಾಗ ಆ ಥರ ನೀವು ಆಹಾರ ಸೇವನೆ ಮಾಡಿದಾಗ ಶುದ್ಧವಾಗಿದೆ ಅಂತ ನಿಮ್ಗೆ ಗೊತ್ತಾಗತ್ತಾ? ಏನು ಗಲೀಜು ಹಾಕಿದ್ರು ತಿನ್ಬಿಡ್ತೀರಾ ನೀವು. ಇವಾಗ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, 1000 ಮಿಸ್ಟೇಕ್ಸ್ಗಳನ್ನ ಕಂಡುಹಿಡ್ತೀಯ ನೀನು ತಿನ್ನೋ ಊಟದಲ್ಲಿ. ಇವತ್ತಿಗೂ ಬೈಸ್ಕೊಳ್ತಾ ಇದ್ದೆ ನಾನು. ಯಾಕೆ ತಿನ್ನೋದ್ರ ಕಡೆ ಅಷ್ಟು ಗಮನ ಇರುತ್ತೆ. ಒಂದು ಬೇಳೆ ಹಿಂಗಲ್ಲ ಹಂಗೆ ಬೆಂದಿದ್ರು ಗೊತ್ತಾಗ್ಬೇಕು. ತಿನ್ನೋದ್ರೆ ಅಷ್ಟು ಗಮನ ಕೊಟ್ಟು ತಿನ್ನಬೇಕು. ಯಾಕೆ ಇಲ್ಲ ಹೇಳ್ತೀವಿ ಯೋಗ ಮಾಡಿ ಎಲ್ಲ ಸರಿ. ಫಸ್ಟು ತಿನ್ನೋದನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ಮಾಡೋ ಪದ್ಧತಿ ನಾನು ಎಷ್ಟೊಂದು ಜನ ಕೇಳ್ತೀನಿ, ಆಚೆ ತಿನ್ಬೇಡಿ. ಯಾಕೆ? ಇವಾಗ ನೀವು ನೋಡ್ತೀರಾ, ಏನೋ ತರಕಾರಿ ಕಟ್ ಮಾಡ್ಬೇಕಂದ್ರೆ ಯಾರು ಗ್ಲೌಸ್ ಉಪಯೋಗಿಸಲ್ಲ ಆಯಿತಾ? ಆ ಕಾನ್ಸೆಪ್ಟೇ ಇಲ್ಲ ನಮ್ಮ ಭಾರತದಲ್ಲಿ. ವಿ ಆಲ್ ಹ್ಯಾವ್ ಸ್ವೆಟ್ ಗ್ಲಾನ್ಸ್. ಸ್ವೆಟ್ ಬರುತ್ತೆ. ಇವಾಗ ನೀವು ಯಾರ್ಯಾರ್ದು ಎಲ್ಲೆಲ್ಲೋ ಅಡುಗೆ ಮಾಡಿದೆಲ್ಲ ತಿಂದರೆ ಯು ಆರ್ ಲಿಟ್ರಲಿ ಈಟಿಂಗ್ ದರ್ ಸ್ವೆಟ್. ಅದೆಲ್ಲ ಯೋಚನೆ ಮಾಡಿದ್ದೀರಾ? ಒಬ್ಬರಾದರೂ ಎಂಥ 5 ಸ್ಟಾರ್ ಹೋಟ್ಲು ಯಾರೂ ಗ್ಲೌಸ್ ಹಾಕ್ಕೊಂಡು ಕಟ್ ಮಾಡೋ ತರಕಾರಿನ ನಿಮ್ಮ ಸ್ವೆಟ್ಟೇ ನೀವು ಟೇಸ್ಟ್ ಮಾಡಿರಲ್ಲ. ಇವಾಗ ಲಿಸ್ಟ್ ಹಾಕ್ಕೊಳ್ಳಿ ಎಲ್ಲೆಲ್ಲೆಲ್ಲ ಎಷ್ಟು ವರ್ಷದಿಂದ ತಿಂತಾ ಇದ್ದೀರಾ ಅಂತ. ಯಾರ್ಯಾರು ಸ್ವೆಟ್ಟನ್ನು ನುಂಗಿದಿರೋ ನೀವು. ಕ್ಲೀನು ಅಂತ ಹೇಳಲೇಬೇಡಿ ನೀವು, ಸಾಧ್ಯನೇ ಇಲ್ಲ. ಅಥವಾ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಅಡುಗೆ ಮಾಡ್ತಾರೆ, ಆ ಸಮಯ ಕಳೀತಾರಲ್ವಾ, ಇವಾಗ ಆ ಪ್ರಾಸೆಸ್ ಇದೆ, ಆಹಾರ ಪದ್ಧತಿ ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಎಲ್ಲ ಯೂಶಲಿ ಮನೇಲಿರೋರೇ ಮಾಡೋದು, ತಿಳಿದವರು. ಯಾರು ತಿಳಿದವರಲ್ಲ ಆ ಥರ ಗಲೀಜಾಗೆಲ್ಲ ಮಾಡಲ್ಲ. ಎಲ್ಲೋಯ್ತು ಪ್ಯೂರಿಟಿ? ಅಲ್ಲೇ ಹೊರಟೋಯ್ತಲ್ವಾ. ಶೌಚ ಅನ್ನೋ ಕಾನ್ಸೆಪ್ಟೇ ಇಲ್ಲ ನೀವು ಆಚೆ ತಿಂದಾಗ. ಯಾಕಂದರೆ ಅವರು ಒಳ್ಳೆ ಮಾನಸಿಕ ಸ್ಥಿತಿಯಲ್ಲಿ ಮಾಡಿರಲ್ಲ. ನಿಮಗೂ ಗೊತ್ತು, ನೀವು ಮನೇಲಿ ಆಹಾರ ತಯಾರಿ ಮಾಡ್ತಾ ಇದ್ದೀರಿ, ಎಷ್ಟು ಶುದ್ಧವಾದ ಮನಸ್ಸಿನಲ್ಲಿ ಮಾಡ್ತೀರಾ. ಆಯ್ತಪ್ಪ, ಎಲ್ಲರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ, ಎಲ್ಲರೂ ಒಟ್ಟಿಗೆ ಇರೋಣ, ಸಂತೋಷವಾಗಿರೋಣ, ಖುಷಿಯಾಗಿರೋಣ, ಈ ಮನೋಭಾವನೆಯನ್ನು ನೀವು ಅಡುಗೆ ಮಾಡೋದು. ಇವಾಗ ನೀವೆಲ್ಲೂ ಆಚೆ ತಿಂತಾರಲ್ಲ, ಅವರೆಲ್ಲ ಇದೆಲ್ಲ ಏನಾದರೂ ಯೋಚನೆ ಮಾಡ್ತಾರ ಅವರು? ಅವ್ನು ತಿಂದು ಹೋದರೆ ಸಾಕು ಅನ್ನೋ ಸ್ಥಿತಿಲಿರ್ತಾರೆ ಅವರೆಲ್ಲ. ಈ ರೀತಿ ಇದ್ದಾಗ ನಿಮಗೆ ತಿನ್ನೋ ಆಹಾರದಲ್ಲಿ ಶುದ್ಧತೆ ಎಲ್ಲಿರುತ್ತೆ? ಅಲ್ಲೇ ನೆಗೆದು ಬಿದ್ದು ಹೋಯ್ತು ಅಲ್ಲೇ. ಹಂಗಂತ ನಾನು 100% ಫಾಲೋ ಮಾಡೋಕ್ಕಾಗಲ್ಲ. ಕೆಲವೊಂದು ಇವಾಗೆಲ್ಲ ಟ್ರಾವೆಲ್ ಮಾಡೋಕ್ಕೆ ಹೋಗ್ತೀನಿ, ಅವಾಗ ನಂಗೆ ಏನು ಮಾಡೋಕ್ಕೆ ಆಪ್ಷನ್ ಇರಲ್ಲ. ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕೆ? ಯಾರಾದರೂ ಏನು ತಯಾರಿ ಮಾಡಿರ್ತಾರಲ್ವಾ, ಅವ್ರ ಆಹಾರವನ್ನು ನಾವು ಸೇವನೆ ಮಾಡಿದ್ರೆ ಅವ್ರ ಶಕ್ತಿ ನಮ್ಮಲ್ಲಿ ಬರುತ್ತೆ. ನಾನು ಯಾಕೆ ಬೇಡದಿರೋ ಶಕ್ತಿ ಇಲ್ಲ ನನ್ನ ದೇಹಕ್ಕೆ ತರಿಸ್ಕೋಬೇಕು ನಾನು? ಇವಾಗ ಮೊನ್ನೆನೂ ಮಾಡಿದ್ವಿ, ಐಸ್ಕಾನಿಂದ ಪ್ರಸಾದ ಬಂತು. ನಾನು ಹೇಳಿ ಮಾಡ್ಸೋಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾವ ಮನೋಭಾವನೆಯಲ್ಲಿ ನೀವು ಆಹಾರವನ್ನು ತಯಾರಿಸ್ತೀರಾ, ಅದೇ ಮನೋಭಾವನೆಯಲ್ಲಿ ನಿಮ್ಗೆ ಯಾರು ನೀವು ಕೊಡ್ತೀರಾ ಅವರು ಅದೇ ಮನೋಭಾವನೆಯಲ್ಲಿ ತಿನ್ನಬೇಕು. ಆ ಕೃತಜ್ಞತೆ ಅನ್ನೋ ಭಾವನೆ ಇಲ್ಲ. ನೀವು ಮಾಡ್ತೀರಾ, ಅವ್ರೇನು ತಿಂದು ಹೋಗ್ತಾರೆ, ಅಷ್ಟೇ ಮುಗಿದು ಸತ್ತೇ ಹೋಗ್ತದೆ. ಭಾವನೆ ಅನ್ನೋಗೆ ಆಹಾರ ಸೇವನೆಯ ಪ್ರಾಸೆಸ್ನಲ್ಲೇ ಭಾವನೆ ಸತ್ತೋಗಿದೆ. ಇನ್ನು ಎಷ್ಟು ಎಫರ್ಟ್ ಹಾಕಿ ನೀವೇನು ಪ್ರಯೋಜನ? ಹೇಳ್ತಾರೆ, ನಾನು ಇಷ್ಟೊಂದು ಪ್ರಯತ್ನ ಮಾಡಿ ಇದೆಲ್ಲ ಮಾಡಿದ್ದೀನಿ ಅಂತ. ಅವ್ರಿಗೆ ಕೃತಜ್ಞತೆ ಇಲ್ಲ ಅಂತ ಹೇಳಿದ್ರೆ ನೀವೇನು ಎಫರ್ಟ್ ಹಾಕಿ ಏನು ಪ್ರಯೋಜನ? ಇದನ್ನು ಹೋಗಿ ಯಾರಿಗೂ ಹೇಳಿಬಿಡಿ ಆಯಿತಾ, ನೀವು ಅನುಸರಿಸಿ. ಇದು ಆಹಾರ ಸಂಬಂಧಪಟ್ಟಂಥ ಶೌಚದ ನಿಯಮಗಳು ನಿಮಗೆ ತಿಳಿದಿರಬೇಕಾಗಿರೋದು. ಇದು ಒಂದು ಮುಖ್ಯವಾಗಿ. ಯಾಕೆ ದಿನಕ್ಕೆ 3 ಸತಿ ಆಹಾರ ಸೇವನೆ ಮಾಡ್ತೀರಾ. ಇದೇ ರೀತಿ ಆಯಿತು. ನಿಮ್ಗೆ ಇವಾಗ ದೈಹಿಕವಾಗಿ ಪವಿತ್ರತೆಯನ್ನು, ಶುದ್ಧೀಕರಣವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಸನ ಅಭ್ಯಾಸಗಳನ್ನು ಮಾಡ್ತೀವಿ. ದೇಹದಂಡನೆ, ಯು ಟ್ವಿಸ್ಟ್, ಟರ್ನ್, ಬೆಂಡ್ ಇನ್ ಅನ್ಇಮ್ಯಾಜಿನಬಲ್ ವೇಸ್. ಸಹಜವಾಗಿ ಒಂದು ಕಡೆಯಿಂದ ಎಲ್ಲ ಶುದ್ಧೀಕರಣ ಆಗ್ತಾ ಬರುತ್ತೆ ದೈಹಿಕವಾಗಿ. ನರಗಳಾಗಿರ್ಬೋದು, ಮಾಂಸಖಂಡಗಳಾಗಿರ್ಬೋದು, ರಕ್ತ ಶುದ್ಧಿ ಆಗಿರ್ಬೋದು, ಎಲ್ಲ ಒಂದು ಕಡೆಯಿಂದ ಸೆಟ್ ಆಗ್ತಾ ಬರುತ್ತೆ. ಆ ನಂತರ ಪ್ರಾಣಾಯಾಮವನ್ನು ಮಾಡ್ತಾ ಹೋಗ್ತೀರಾ ನೀವು ಉಸಿರಾಟದ ಕಡೆ. ಇವತ್ತು ಬೆಳಗ್ಗೆ ಯಾರು ಬಂದಿದ್ರಿ, ನಾಡಿಗಳು ಒಂದೊಂದೇ ಕಡೆಯಿಂದ ಶುಚಿ ಆಗ್ತಾ ಬರುತ್ತೆ. ಬ್ಯಾಲೆನ್ಸ್ ಅನ್ನೋದು ಬರುತ್ತೆ. ಉಸಿರಾಟದ ಕಡೆ ಗಮನ ಬರುತ್ತೆ. ನೀವು ಬರೀ ದೇಹಕ್ಕೆ ಸೀಮಿತವಾಗಿದ್ರೆ, ಬರೀ ಆಸನಾಭ್ಯಾಸನೇ ಮಾಡ್ಕೊಂಡಿದ್ರೆ ಬರೀ ಅಲ್ಲೇ ಕಚ್ಕೊಂಡಿರ್ತೀರ. ಬರೀ ಈ ಶುಚಿತ್ವ ಅಥವಾ ಪ್ಯೂರಿಟಿ ಅನ್ನೋದು ಬರೀ ದೇಹಕ್ಕೆ ಮಾತ್ರ ಸೀಮಿತವಾಗಿರ್ಬಾರ್ದು. ದೇಹಕ್ಕೆ ಏನು ಬೇಕೋ ಮಾಡಬೇಕು. ಆವಾಗ ನೀವು ಇದೆಲ್ಲ ಮಾಡೋಕ್ಕೆ ಶುರು ಮಾಡ್ತಿರಲ್ಲ, ಇವಾಗ ದೇಹಕ್ಕೂ ಗಮನ ಕೊಡಬೇಕು, ಉಸಿರಿಗೂ ಗಮನ ಕೊಡಬೇಕು, ಮನಸ್ಸಿಗೂ ಗಮನ ಕೊಡಬೇಕು, ಆಹಾರಕ್ಕೂ ಗಮನ ಕೊಡಬೇಕು, ನಿಮ್ಮ ಆಚಾರ ವಿಚಾರಗಳ ಕಡೆ ಗಮನ ಕೊಡಬೇಕು, ನೀವು ಮಾಡೋ ಕೆಲಸದ ಮೇಲೆ ಗಮನ ಕೊಡಬೇಕು, ಅದರಲ್ಲೂ ಪವಿತ್ರತೆ ಇರಬೇಕು, ಅದರಲ್ಲೂ ಶುಚಿತ್ವ ಇರಬೇಕು. ಇದೆಲ್ಲವನ್ನು ನೀವು ಗಮನಿಸ್ತಾ ಬಂದರೆ ಆವಾಗ ನಿಮಗೆ ಬೇರೆಯವ್ರ ಕಡೆ ಗಮನ ಕೊಡೋಕ್ಕೆ ಸಮಯ ಇರಲ್ಲ. ನೀವು ನಿಮ್ಮ ಸಮಯವನ್ನು ಬೇರೆಯವ್ರಿಗೆ ಉಪಯೋಗಿಸ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲೂ ನಿಮ್ಮ ಪವಿತ್ರತೆ, ಅಲ್ಲೂ ನಿಮ್ಮ ಶುಚಿತ್ವ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ ಅಲ್ವಾ. ಇವಾಗ ನೀವೇ ನೋಡಿ, ನೀವು ಎಷ್ಟು ಜನಕ್ಕೆ ಸಹಾಯ ಮಾಡಿರ್ತೀರ, ನೀವು ಒಳ್ಳೆ ಉದ್ದೇಶದಿಂದನೇ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಆದರೆ ಅವರು ಆ ಒಳ್ಳೆ ಮನೋಭಾವನೆಯನ್ನು ತೊಗೊಂಡಿರಲ್ಲ. ಅದನ್ನು ನೀವು ಯಾವ ಹಂತದಲ್ಲಿ ಪವಿತ್ರವಾಗಿರ್ತೀರ, ನಿಮ್ಮ ಸುತ್ತಮುತ್ತ ಇರೋರು ಹಾಗೆ ಇರಬೇಕು. ಆವಾಗ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಒಬ್ಬ ಕಳ್ಳನ ತೊಗೊಂಡೋಗಿ ಒಂದಿಷ್ಟು ಜನ ಸನ್ಯಾಸಿಗಳ ಮಧ್ಯೆ ಹಾಕ್ಬಿಟ್ರೆ ಅವ್ನು ಸತ್ತೇ ಹೋಗ್ತಾನಲ್ಲಿ. ಅವ್ನಿಗೆ ಸುಮ್ಮನೆ ಇರೋಕ್ಕಾಗಲ್ಲ. ಅವ್ರ ತಪ್ಪು ಇವ್ರು ಸರಿ, ಅವ್ರ ಕೀಳು ಇವ್ರ ಮೇಲೂ ಆ ಥರ ಏನೂ ಇಲ್ಲ. ಅವರವರ ಮಾನಸಿಕ ಸ್ಥಿತಿ, ಅವರವರ ಅಭ್ಯಾಸಗಳು, ಕೆಲಸಗಳು ಬೇರೆ ಬೇರೆ ಇರುತ್ತೆ.
ನೀವು ಬರೀ ದಿನ ಲೀಟ್ರ್ಗಟ್ಟಲೆ ನೀರನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡಿ ಕ್ಲೀನಾಗಿದ್ದೀನಿ, ಎಲ್ಲ ಮುಖ ಎಲ್ಲ ತೊಳ್ಕೊಂಡು ಒಂದು ಏನು ಮಾರ್ಕಿಲ್ಲ, ಫುಲ್ ಕ್ಲಿಯರ್ ಆಗಿದೆ ಅಂದ್ಕೊಂಡು ನೀವು ಅದೇ ಕ್ಲೀನು ಅಂತ ಅಂದ್ಕೊಂಬಿಟ್ರೆ ಅವ್ರಿಗಿನ್ನ ಮುಟ್ಟಾಡ್ರು ಬೇರೆ ಯಾರು ಬರಲ್ಲ. ಅದು ಅವಶ್ಯಕತೆ ಇದೆ. ನೀವು ಒಳಗಡೆ ಶುದ್ಧವಾಗಿದ್ರೆ ಸಹಜವಾಗೇ ಆಚೆಯಿಂದ ಕಳೆ ಅನ್ನೋದು ಬಂದೇ ಬರುತ್ತೆ ಅಲ್ವಾ? ಒಳಗೆಲ್ಲ ಬರೋ ಗಲೀಜೆಲ್ಲ ಹೊಟ್ಟೆನಲ್ಲಿ ತಲೆಯಲ್ಲಿ ಇಟ್ಕೊಂಡು ಮುಖ ಮಾತ್ರ ಕ್ಲಿಯರ್ ಆಗಿರಬೇಕು ಅಂದರೆ ಹೆಂಗೆ ಸಾಧ್ಯ ಅದು? ಆವಾಗಲೇ ಹೇಳ್ದಂಗೆ ನಿಮ್ಮ ಮಾತು, ನಿಮ್ಮ ಬುದ್ಧಿ, ನಿಮ್ಮ ಆಲೋಚನೆಗಳು, ನಿಮ್ಮ ಗುಣ, ನೀವು ಮಾಡೋ ಕೆಲಸ ಎಲ್ಲ ಶುದ್ಧವಾಗಿರಬೇಕು. ಎವ್ರಿಥಿಂಗ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಇದೆಲ್ಲ ಆದಾಗ ನಾವು ಹೇಳ್ಬೋದು, ಆಯ್ತಪ್ಪ ನೀವು ಪವಿತ್ರತೆಯ ಪರಾಕಾಷ್ಠೆಯನ್ನೇ ಗಳಿಸ್ಕೊಂಡಿದ್ಯಾ ಅಂತ. ಯು ರೀಚ್ ದ ಝೆನಿತ್ ಆಫ್ ಪ್ಯೂರಿಟಿ. ಒಂದು 50 ಸತಿ ಬಟ್ಟೆ ತೊಳಿ ಫ್ರೆಶ್ ಆಗೋದಂಗೆ ಹಾಕೋ, ಐರನ್ ಮಾಡಿ ಹಾಕೋ, ಫುಲ್ ಕ್ಲೀನ್ ಆಗಿದೆ. ಈ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ನೋಡಿ, ಭಿಕ್ಷುಕರಂಗಿರ್ತಾರೆ ಅವರೆಲ್ಲ. ಬಟ್ಟೆ ಕಡೆ ಗಮನ ಇರೋದಿಲ್ಲ, ಅವರ ಅಪಿಯರೆನ್ಸ್ ನೋಡಿದ್ರು ನಿಮಗೆ ಕಂಡಿಡಿಯೋಕ್ಕೆ ಆಗಲ್ಲ ಅವರು. ಆದರೆ ಇಲ್ಲಿ ಎಷ್ಟು ಶುದ್ಧವಾಗಿರ್ತಾರೆ ಅಂತ ಹೇಳಿದ್ರೆ, ನೀವು ಯಾವಾಗ ಇಲ್ಲಿ ಮಾನಸಿಕವಾಗಿ ಶುದ್ಧತೆ ಅನ್ನೋದಿರುತ್ತೆ, ಬೇರೆ ಯಾವ ಕಡೆನೂ ನೀವು ಗಮನ ಕೊಡೋಕ್ಕೆ ಹೋಗೋದಿಲ್ಲ. ಮಾಡೋ ಕೆಲಸ ಉದ್ದೇಶಭರಿತವಾಗಿದೆ, ಪವಿತ್ರತೆಯ ಒಂದು ಸಂಕೇತವಾಗಿದೆ. ಇದೆಲ್ಲ ಆಯಿತು ಅಂತ ಹೇಳಿದ್ರೆ ಮಿಕ್ಕಿದೆಲ್ಲ ತಾನೇ ಬಿದೋಗುತ್ತೆ. ಇದೆಲ್ಲ ಆಯಿತು ಅಂತ ಹೇಳಿದ್ರೆ ಆವಾಗ ಆಯಿತು, ನೀವು ಶುದ್ಧವಾಗಿದ್ದೀರಾ ಅಂತ ಹೇಳ್ಬೋದು ನಾವು. ನೀವೇ ಯೋಚನೆ ಮಾಡಿ, ಎಷ್ಟು ಜನ ನೀವು ಗಮನಿಸಿರ್ತೀರಾ. ನಾನು ಇದನ್ನು ಕಾಲೇಜಲ್ಲಿ ಇದ್ದಾಗ ಮಾಡ್ತಾಯಿದ್ದೆ. ಆ ವ್ಯಕ್ತಿಯ ಪೂರ್ತಿ ಚಾರಿತ್ರೆಯನ್ನು ಬರೀ ಅವರು ಧರಿಸುವ ಬಟ್ಟೆಯಲ್ಲಿ ನೋಡೇ ಡಿಸೈಡ್ ಮಾಡಿಬಿಡ್ತೀರಾ ನೀವು. ಹಾಗಾಗಬಾರ್ದು. ಅದು ಒಂದೇ ಮುಖ್ಯ ಅಲ್ಲ. ಆವಾಗೆಲ್ಲ ಬುದ್ಧಿ ಇರಲಿಲ್ಲ. ಡಸ್ ದಿಸ್ ಮೇಕ್ ಸೆನ್ಸ್? ಅರ್ಥ ಇದೆಯಾ ಇದರಲ್ಲಿ? ಇದನ್ನೆಲ್ಲ ಅನುಸರಿಸ್ಬೇಕು. ಆಹಾರ, ಮಾತು, ಮನಸ್ಸು, ಆಲೋಚನೆ, ಉದ್ದೇಶ. ಆಮೇಲೆ ಇದನ್ನೆಲ್ಲ ಯಾರಿಗೂ ಸುತ್ತಮುತ್ತ ಇರೋರು ಯಾರಿಗೂ ಹೇಳಬೇಡಿ. ಅರ್ಥನೇ ಇಲ್ಲ. ಯಾವತ್ತೂ ಒಳ್ಳೇದು ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು ಕೇಳೋ ತನಕ. ಸ್ವಂತ ಫ್ಯಾಮಿಲಿನೇ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು. ನಿಮಗೆ ಗೊತ್ತಾ, ನೆಮ್ಮದಿಯಾಗಿ ಅನುಸರಿಸ್ತಾ ಬನ್ನಿ. ಯಾಕಂದ್ರೆ ನಿಮ್ಮ ನೆಮ್ಮದಿ ಮುಖ್ಯ. ಜನಕ್ಕೆ ಇವಾಗ ನೆಮ್ಮದಿ ಬೇಡ, ಗಲಾಟೆ ಇದ್ರೆ ನೆಮ್ಮದಿಯಾಗಿರ್ತಾರೆ ಅವರು, ಸತ್ಯವಾಗ್ಲೂ. ಆದರೆ ಐ ಡೋಂಟ್ ಫಾಲೋ ಇನ್ ದಟ್ ಕ್ಯಾಟಗರಿ. ಇಫ್ ಯು ಆರ್ ಲಿಸ್ನಿಂಗ್ ಹಿಯರ್, ಪ್ರಾಬ್ಲಿ ಯು ಆಲ್ಸೋ ಡೋಂಟ್ ಫಾಲೋ ಇನ್ ದಟ್ ಕ್ಯಾಟಗರಿ. ಇವಾಗ ಆ ಥರ ಇದ್ರೇ ನೆಮ್ಮದಿ. ನಿಜವಾಗಿ ನೆಮ್ಮದಿ ಇದ್ರೆ ಅವ್ರಿಗೆ ಬದುಕೋಕ್ಕಾಗಲ್ಲ. ಯಾವ ವಿಷಯಗಳನ್ನು ಯಾರಿಗೂ ಏನೂ ಹೇಳಬೇಡಿ. ಬಾಯಿ ಹುಳ್ಕೊಂಡು ನೆಮ್ಮದಿಯಾಗಿ ನೀವು ಅನುಸರಿಸ್ತಾ ಬನ್ನಿ. ಆವಾಗೆಲ್ಲ ತಾನಾಗ್ತಾನೆ ಸರಿ ಹೋಗೋದು. ನೀವೆಲ್ಲ ಊರೆಲ್ಲ ಸರಿ ಮಾಡಬೇಕು, ಜನರೆಲ್ಲ ಬದಲಾಗಬೇಕು ಅಂದ್ಕೊಂಡು ಹೋದರೆ ತಲೆ ಕೆಟ್ಟೋಗುತ್ತೆ ನಿಮಗಿನ್ನ. ನೀವು ಶುದ್ಧವಾಗಿದ್ದೀರಾ, ಯಾರಾದರೂ ಬಂದು ಕೇಳ್ತಾರಾ, ಅವ್ರ ಹತ್ರ ಹಂಚ್ಕೊಳ್ಳಿ. ಇವಾಗ ನಾನು ಎಲ್ಲರಿಗೂ ಫೋರ್ಸ್ ಮಾಡ್ತಾಯಿದ್ದೀರ, ಬನ್ನಿ ನಾನು ಒಳ್ಳೆಯ ವಿಷಯಗಳನ್ನು ಹೇಳ್ತೀನಿ. ನಾನು ಹೇಳ್ತಾ ಇದ್ದೀನಿ ನೋಡಿ, ಇದೆ ಅವ್ರ ಕರ್ಮದಲ್ಲಿದ್ದರೆ ಅದು ಬಂದೇ ಬರ್ತಾರೆ ಅಲ್ವಾ? ಯಾರಿಗಾರು ಒಬ್ರಿಗಾರು ಮೆಸೇಜ್ ಮಾಡಿದ್ದೀನ, ಬನ್ನಿ ಕೂತ್ಕೊಂಡು ಕೇಳಿ, ಇಲ್ಲ ನಿಮ್ಗೆ ಅನ್ನಿಸ್ತಾ ಆಯಿತು ನಾನು ಬಂದು ಕೇಳಬೇಕು ಅಂತ. ಆ ಕರೆ ಬರಬೇಕು ಒಳಗೆ. ಆಮೇಲೆ ಸಾಯೋ ಟೈಮಲ್ಲಿ ಬರೋದಲ್ಲ ಇದೆಲ್ಲ. ಒಳ್ಳೆ ವಿಷಯದೆಲ್ಲ ಸಾಯೋ ಟೈಮಲ್ಲಿ ಕೂತ್ಕೊಂಡು ಭಗವದ್ಗೀತೆ ಓದ್ತೀನಿ ಅಂದರೆ ಏನು ಕೃಷ್ಣ ದರ್ಶನ ಆಗ್ತಾನ? ವಯಸ್ಸಿದ್ದಾಗ, ಆರೋಗ್ಯವಾಗಿದ್ದಾಗ ಈ ವಿಷಯಗಳನ್ನು ಕಲಿಬೇಕು. ಸಾಯೋ ಟೈಮಲ್ಲಿ ಜಪ ಮಾಡ್ತೀನಿ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ ಅಲ್ವಾ? ಆದರೆ ಇದೆಲ್ಲ ತಿಳ್ಕೊಂಡು ಆಮೇಲೆ ನೀವು ಅನುಸರಿಸ್ತಾ ಬನ್ನಿ ಇದನ್ನೆಲ್ಲ, ಎಷ್ಟು ನೆಮ್ಮದಿ ಆಗುತ್ತೆ ನೋಡಿ ಅವಾಗ. ಈ ವಿಷಯಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ಏನಕ್ಕೆ ಕಲಿಬೇಕು ಅಂತ ಕೇಳ್ತಾ ಇದ್ರಲ್ಲ, ಹೋಗ್ತಾ ಇರುತ್ತೆ ಒಳಗಡೆ. ಅದು ಪ್ರಾಸೆಸ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸಹಜವಾಗಿ ಬರ್ತಾವದು ಆ ಗುಣಗಳೆಲ್ಲ. ಇದೆಲ್ಲ ಫಿಲಾಸಫಿ, ಗ್ರಂಥ ಅಧ್ಯಯನ ಇದೆಲ್ಲ ವಯಸ್ಸಿದ್ದಾಗ ಆಗಬೇಕು. ವಯಸ್ಸಾದ್ಮೇಲೆ ಏನು ಮಾಡ್ತೀರಿ ನೀವು ಅವಾಗ ಬದುಕೋದೇ ನಿಮಗೆ ಮೂಲ ಗುರಿ ಆಗಿರುತ್ತೆ. ಅವಾಗ ನೀವು ಇದೆಲ್ಲ ವಿಷಯಗಳು ತಿಳ್ಕೊಂಡು ಏನು ಪ್ರಯೋಜನ? ನಾನು ಮೆಡಿಸಿನ್ ತೊಗೊಂಡು ನಂಗೆ 3 ಊಟ ಹಾಕಿ ಯಾರಾದ್ರೂ ಚೆನ್ನಾಗಿ ಮಾತಾಡಿದ್ರೆ ಅಷ್ಟೇ ಸಾಕು ಅವ್ರಿಗೆ. ಅವಾಗ ನೀವು ನಾನು ಆಶ್ರಮಕ್ಕೆ ಹೋಗ್ತೀನಿ, ಮಠಕ್ಕೆ ಹೋಗ್ತೀನಿ ಅಂದ್ರೆ ಕಾಲು ಗಟ್ಟಿ ಇದೆಯಾ, ಬುದ್ಧಿ ಸರಿ ಇದೆಯಾ, ಅವಾಗ ಹೋಗಬೇಕು ದೇವಸ್ಥಾನಕ್ಕೆ, ಮಠಕ್ಕೆ, ಆಶ್ರಮಕ್ಕೆಲ್ಲ. ಸಾಯೋ ಟೈಮಲ್ಲಿ ನಾನೆಲ್ಲೋ ಅಲ್ಲೂ ಹೋಗ್ತೀನಿ, ಗೋಡಿ ತೋಡ್ಕೊಳಕ್ಕೆ ಹೋಗ್ತಾರೆ ಎಲ್ಲ. ಅವಾಗ ಹಾಗಾಗಬಾರ್ದು ಅಲ್ವಾ? ಇದನ್ನೆಲ್ಲ ತಿಳಿದ್ಬಿಟ್ಟು ನೀವು ಜೀವನ ಮಾಡಿ ಆಯಿತಾ, ಎಷ್ಟು ಮಜಾ ಇರುತ್ತೆ ಗೊತ್ತಾ? ಯು ಹ್ಯಾವ್ ನೋ ಐಡಿಯಾ ಹೌ ಮಚ್ ಐ ಎಂಜಾಯ್ ಲೈಫ್. ಯಾಕೆ ಈ ವಿಷಯಗಳು ತಿಳಿದಾಗ ಯು ಗೆಟ್ ಅ ಸೆನ್ಸ್ ಆಫ್ ಕ್ಲಾರಿಟಿ. ಯಾರೇ ಎಲ್ಲೇ ಹತ್ಕೊಂಡು ಊರಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತ ಅದು ನೀವು ತಿಳ್ಕೊಂಬಿಟ್ರೆ ಯಾರೂ ನಿನ್ನ ಮುಟ್ಟಕ್ಕಾಗಲ್ಲ. ಸತ್ಯವಾಗ್ಲೂ ಹೇಳ್ತೀನಿ. ಅದೇ ಹಂಗಿಲ್ಲ, ಎಲ್ಲೋ ಏನೋ ಆಯ್ತಾ ತಗೋ ನಿಮಗೆ ಆದಂಗೆ ಆಡ್ತೀರಾ ಎಲ್ಲ. ಹಾಗಾಗಬಾರ್ದು. ಹಾಗೇನಾದರೂ ಆಗ್ತಾಯಿದೆ ಅಂತ ಹೇಳಿದ್ರೆ ದಟ್ಸ್ ಅನದರ್ ಸೈನ್. ಆಯ್ತಪ್ಪ, ನಿಮ್ಮಲ್ಲಿ ಪವಿತ್ರತೆ ಅನ್ನೋದು ಕಮ್ಮಿ ಆಗ್ತಾ ಇದೆ. ಡಸ್ ಮೇಕ್ ಸೆನ್ಸ್? ಅರ್ಥ ಇದೆಯಾ ಇದರಲ್ಲಿ? ಸುಮ್ಮನೆ ನಾನು ಹೇಳಿದೆಲ್ಲ ಒಪ್ಕೋಬೇಡಿ ಆಯಿತಾ. ನೀವು ಆಲೋಚನೆ ಮಾಡಿ, ಅದ್ರ ಬಗ್ಗೆ ವಿಮರ್ಶೆ ಮಾಡಿ, ಅಳವಡಿಸ್ಕೊಳ್ಳಿ, ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇದು ಶೌಚ ಮೊದಲನೆಯ ನಿಯಮ. ಎರಡನೇದು, ಸಂತೋಷ ಅನ್ನೋ ಪದ ಕೇಳಿರ್ತೀರಲ್ಲ ಅಲ್ವಾ? ಸಂತೋಷ ಕನ್ನಡದಲ್ಲಿದೆ, ಸಾಕಷ್ಟು ಸತಿ ಉಪಯೋಗಿಸ್ತೀರ. ಇವಾಗ ಹಿಂಗೆ ದೀಪಾವಳಿ ಆಯಿತು, ಅದೆಲ್ಲ ಆಯಿತು, ಸಂತೋಷವಾಗೆಲ್ಲ ಮಾಡಿದ್ವಿ ಮನೇಲಿ ಹಬ್ಬ ಎಲ್ಲ. ಸಂತೋಷ ಅನ್ನೋದು ಖುಷಿಗೆ ಮಾತ್ರ ಸೀಮಿತವಾದಂಥ ಪದ ಅಲ್ಲ, ಒಪ್ಕೋತೀರಾ? ಸಂತೋಷ ಅಂತ ಹೇಳಿದ್ರೆ ಪರಿಪೂರ್ಣತೆ, ಕಂಟೆಂಟ್ಮೆಂಟ್.
ನಿಮ್ಮ ಖುಷಿ ಅಥವಾ ಸಂತೋಷ ಅನ್ನೋದು ವ್ಯಕ್ತಿ, ವಸ್ತು ಮಾತ್ರ ಸೀಮಿತವಾಗಿತ್ತು ಅಂತ ಹೇಳಿದ್ರೆ ಜೀವನ ಅನ್ನೋದು ನರಕ. ಸತ್ಯವಾಗ್ಲೂ ಹೇಳ್ತೀನಿ. 99.99% ಯಾರು ಬದುಕಿದ್ದಾರೆ ಅವರ ಮೂಲ ಸಂತೋಷದ ರೀಸನ್ ಇಲ್ಲ ವ್ಯಕ್ತಿ, ಇಲ್ಲ ಕೆಲಸ, ಇಲ್ಲ ಅಂದರೆ ಇನ್ನೊಂದು ಯಾವುದು ಹೇಳ್ತಾ ಇವಾಗ ವಸ್ತು. ವ್ಯಕ್ತಿ, ವಸ್ತು. ನಿಮ್ಮ ಪೂರ್ತಿ ಸಂತೋಷ ಎಲ್ಲ ವ್ಯಕ್ತಿ ಮತ್ತು ವಸ್ತುವಿಂದ ಬರ್ತಾಯಿದೆ ಅಂತ ಹೇಳಿದ್ರೆ ಮುಗೀತು ನಿಮ್ಮ ಕತೆ. ನೀವು ಬದುಕಿದ್ದು ಸತ್ತ ಹಾಗೆ ಲೆಕ್ಕ. ಎಲ್ಲ ಹೇಳ್ತಾರಲ್ವಾ, ಅವ್ರಿಗೆ ಆ ಖುಷಿ ಅನ್ನೋದು ಏನಿರುತ್ತೆ ಅಥವಾ ಆ ಸಂತೋಷ ಅನ್ನೋದು ಏನಿರುತ್ತೆ ಎಷ್ಟರ ಮಟ್ಟಿಗೆ ವ್ಯಕ್ತಿಯ ಮೇಲೆ ಅವಲಂಬನೆ ಆಗಿರುತ್ತೆ ಅಂತ ಹೇಳಿದ್ರೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಥವಾ ಯಾವ ಉದ್ದೇಶದಿಂದ ಅವ್ರ ಜೊತೆ ಇರ್ತಾರೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ದುಃಖ ಅನ್ನೋದು ಬರೋಕ್ಕೆ ಶುರುವಾಗುತ್ತೆ. ನೀವು ನಿಮ್ಮ ಸಂತೋಷಕ್ಕೆ ಬೇರೆಯವ್ರ ಜೊತೆ ಈ ಮನೋಭಾವನೆಯಿಂದ ಸಂಬಂಧವನ್ನು ಬೆಳೆಸ್ತೀರ ಅಂತ ಹೇಳಿದ್ರೆ ಅದು ಸಂಬಂಧ ಬೆಳೆಯೋಕ್ಕಿಂತ ಮುಂಚೆನೇ ಅಲ್ಲೇ ಬುಡದಲ್ಲೇ ಸತ್ತೋಯ್ತು ಅಂತಲೇ ಅರ್ಥ. ನಿಮ್ಮ ನೆಮ್ಮದಿಯ ಮೂಲ ನೀವಾಗಿರ್ಬೇಕು ಯಾವತ್ತೂ. ಎಲ್ಲರೂ ಹಾಗೆ ಬದುಕಲ್ಲ. ಇವಾಗ ನಿಮ್ಮ ನೆಮ್ಮದಿನ ಬೇರೆಯವ್ರ ಮಕ್ಕಳಲ್ಲಿ ಯಾರೋ ಹುಡ್ಕಕ್ಕೆ ಹೋಗ್ತೀರಾ, ಗಂಡಲ್ಲಿ ಹುಡ್ಕಕ್ಕೆ ಹೋಗ್ತೀರಾ, ತಂದೆ ತಾಯಿಗಳಲ್ಲಿ ಹುಡ್ಕಕ್ಕೆ ಹೋಗ್ತೀರಾ, ಬೇರೆ ವ್ಯಕ್ತಿಗಳಲ್ಲಿ ಹುಡ್ಕಕ್ಕೆ ಹೋಗ್ತೀರಾ. ನಿಮ್ಮ ಸಂತೋಷದ ಮೂಲ ನೀವಾಗಿರಬೇಕು. ಯಾವಾಗ ಇದು ಹೀಗಿರೋದಿಲ್ಲ, ಪ್ರತಿಯೊಂದು ವಿಷಯಕ್ಕೂ ನೀವು ಬೇರೆಯವರನ್ನು ಅಥವಾ ಯಾವುದೋ ವಸ್ತುವನ್ನು ಅನುಸರಿಸಿ ನೀವೇನಾದರೂ ಮುಂದೆ ಹೋಗ್ತೀರಾ ಅಂತ ಹೇಳಿದ್ರೆ ಒಂದೊಂದು ದಿನ ಒಂದೊಂದು ಥರ ಮೂಡ್ಸ್ ಇರುತ್ತೆ ನಿಮಗೆ. ಡಸ್ ದಿಸ್ ಮೇಕ್ ಸೆನ್ಸ್? ಪ್ರತಿಯೊಂದು ವಿಷಯಕ್ಕೂ ನೀವು ಬೇರೆಯವ್ರ ಮೇಲೆ ಅವಲಂಬನೆ ಆಗ್ತಾ ಇದ್ರೆ ಅವ್ರಿಗೆ 1000 ಆಲೋಚನೆಗಳಿರುತ್ತೆ. ಇನ್ನು ನಿಮಗೆ ನೆಮ್ಮದಿ ಅನ್ನೋದು ಎಲ್ಲಿ ಸಿಗುತ್ತೆ ಜೀವನದಲ್ಲಿ? ಯಾರೋ ಟೀಚರ್ ಏನೋ ಸ್ಕೂಲಲ್ಲಿ ಏನೋ ಹೇಳಿದ್ರು, ಹೋಯ್ತು ನನ್ನ ನೆಮ್ಮದಿ ಹಾಳಾಯಿತು. ಯಾಕೆ ಮೊದಲು ನಿಮಗೆ ಒಳಗೆ ನೆಮ್ಮದಿ ಇರಲ್ಲ. ಅವ್ರು ಯಾರು ಏನಾದರೂ ಹೇಳ್ಕೊಂಡು ಹೋಗಲಿ, ಅದಕ್ಕೂ ನಿಮಗೂ ಸಂಬಂಧನೇ ಇರೋದಿಲ್ಲ. ನೀವು ಯಾಕೆ ನೆಮ್ಮದಿ ಕಳ್ಕೊಬೇಕದ್ರ ಬಗ್ಗೆ? ಸಂತೋಷ ಅನ್ನೋದು ನೆಮ್ಮದಿ, ಖುಷಿ ಅಲ್ಲ. ಇದನ್ನೇ ಅರ್ಥ ಮಾಡ್ಕೊಂಡಿರಲ್ಲ ಇಲ್ಲ. ನೆಮ್ಮದಿ ಆದಮೇಲೆ ಏನು ಬರುತ್ತೆ ಅಲ್ವಾ, ಅದು ಖುಷಿ. ಇವರು ಫಸ್ಟು ಖುಷಿ ಆಮೇಲೆ ನೆಮ್ಮದಿ ಅಂತ ಅನ್ಕೋತಾರೆ ಅಲ್ಲ ಅಲ್ವಾ? ಈ ಪರ್ಸ್ಪೆಕ್ಟಿವ್ ನೀವು ಚೇಂಜ್ ಮಾಡ್ಕೊಳ್ಳಿ, ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ. ಫಸ್ಟ್ ನೆಮ್ಮದಿ ಬಂದ ಮೇಲೆ ಖುಷಿ. ಇವರು ಹಂಗಲ್ಲ, ಫಸ್ಟ್ ನಂಗೆ ಖುಷಿ ಬೇಕು ಆಮೇಲೆ ನೆಮ್ಮದಿ ಬರುತ್ತೆ ಅಂತ. ಹೆಂಗೆ ಸಾಧ್ಯ? ಏಣಿ ಮೇಲ್ಗಡೆ ಲ್ಯಾಡರ್ ಹತ್ಬೇಕಾದ್ರೆ ಕೆಳಗಿಂದಾನೇ ಹೋಗಬೇಕು. ಡೈರೆಕ್ಟಾಗಿ ನಾನು 5ನೇದು ಜಂಪ್ ಮಾಡ್ತೀನಿ ಅಂದರೆ ಆಗಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ. ಫಸ್ಟು ನೆಮ್ಮದಿ ಕಂಡ್ಕೋಬೇಕು. ಎಲ್ಲಿ? ಬೇರೆಯವರಲ್ಲ, ನಿಮ್ಮಲ್ಲಿ. ಮನೇಲಿ ನೆಮ್ಮದಿ ಇಲ್ಲ, ಮನಸ್ಸಿನಲ್ಲಿ ನೆಮ್ಮದಿ ಮುಖ್ಯ ಮೊದಲು. ಮನಸ್ಸಿನಲ್ಲೇ ನೆಮ್ಮದಿ ಇಲ್ಲ ಅಂದರೆ ಇನ್ನು ಮನೇಲಿ ಏನು ನೆಮ್ಮದಿ ಇರುತ್ತೆ? ಇನ್ನು ಮನೆಯಲ್ಲೇ ನೆಮ್ಮದಿ ಇಲ್ಲ ಅಂದರೆ ಊರಲ್ಲಿ ನೆಮ್ಮದಿ ಇರುತ್ತಾ? ಸಿಟಿಲಿ ನೆಮ್ಮದಿ ಇರುತ್ತಾ? ರಾಜ್ಯದಲ್ಲಿ ನೆಮ್ಮದಿ ಇರುತ್ತಾ? ದೇಶದಲ್ಲಿ ನೆಮ್ಮದಿ ಇರುತ್ತಾ? ಹೆಂಗೆ ಸಾಧ್ಯ? ಮನಸ್ಸಿನಲ್ಲಿ ನೆಮ್ಮದಿಯನ್ನು ಕಂಡ್ಕೋಬೇಕು ಮೊದಲು. ಆ ನೆಮ್ಮದಿ ಬಂದಾಗ ಖುಷಿಯನ್ನು ತಾನಾಗ್ತಾನೆ ಹರಿಯತ್ತೆ. ನಿಮ್ಮಲ್ಲಿ ನಗುಮುಖನೇ ಇಲ್ಲ, ಸಂತೋಷದ ಒಂದು ಕಳೆನೂ ಇಲ್ಲ ಅಂದರೆ ಹೆಂಗಿರೋಕ್ಕೆ ಸಾಧ್ಯ? ಬೇಡದರ ಕೆಲಸವನ್ನು ಮಾಡೋದು, ಬೇಡದಿರೋ ಜೊತೆ ಇರೋದು, ಬೇಡದಿರೋ ವಿಷಯಗಳನ್ನು ಮಾತಾಡೋದು, ಬೇಡದಿರೋ ವಿಷಯಗಳನ್ನು ಕೇಳೋದು, ಬೇಡದಿರೋ ಜಾಗಕ್ಕೆ ಹೋಗೋದು, ಬೇಡದಿರೋ ಆಚಾರ ವಿಚಾರಗಳನ್ನು ಬೆಳೆಸ್ಕೊಳ್ಳೋದು, ಇದೆಲ್ಲ ಆದರೆ ನೆಮ್ಮದಿಯಾಗಿ ಹೆಂಗಿರೋಕ್ಕೆ ಸಾಧ್ಯ? ಪರಿಪೂರ್ಣತೆ ಅಂತ ಕೇಳಿದಿರಲ್ವ, ಕಂಟೆಂಟ್ಮೆಂಟ್ ಅಂತ ಹೇಳ್ತಾರೆ. ಹೆಂಗೆ ಬರುತ್ತೆ? ನೀವು ಪರಿಪೂರ್ಣವಾಗಿರೋಕ್ಕೆ ಏನು ಬೇಕೋ ಅದು ಮಾಡ್ತಾನೇ ಇಲ್ಲ. ನೀವು ಬೇಡದಿರೋ ಗಲೀಜು ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ. ಇನ್ನು ಖುಷಿ ಎಲ್ಲಿಂದ ಬರುತ್ತೆ? ಮನೇಲಿ ಹಬ್ಬ ಇರುತ್ತೆ, ದೀಪ ಹಚ್ಚಿರ್ತೀರ, ಒಳಗಡೆ ದೀಪ ಸತ್ತೋಗಿರೋದೆ, ಅರ್ಥನೇ ಇಲ್ಲ. ಲಕ್ಷ ದೀಪೋತ್ಸವ, ಎಷ್ಟು ದೀಪ ಹಚ್ಬಿಟ್ಟು ಏನು ಪ್ರಯೋಜನ? ಆಚೆ ಕಡೆ ಒಳಗಡೆ ಇರೋ ಒಂದು ದೀಪಾರು ಹಚ್ಬೇಕು. ಅಥವಾ ಕಾರ್ತಿಕ್ ಮಾಸ ಏನಕ್ಕೆ ದೀಪ ಹಚ್ತೀವಿ? ಈ ಸಮಯದಲ್ಲಿ ಶಿವ ಜ್ಯೋತಿಯ ರೂಪದಲ್ಲಿ ಪ್ರತ್ಯಕ್ಷ ಆದ ಅಂತ ಒಂದು ನಂಬಿಕೆ ಇದೆ. ಅದಕ್ಕೆ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಚೋದು. 4 ಕಾರ್ತಿಕ್ ಸೋಮವಾರಗಳು ಮಾಡ್ತಾರೆ, ಗೊತ್ತಲ್ವಾ? ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಏನಿದ್ರ ಮೂಲ ಅರ್ಥ ಏನು? ಹೊರಗಡೆ ದೀಪ ಹಚ್ತೀರಾ, ಆ ದೀಪ ಹಚ್ಚುವ ಕ್ರಿಯೆಯಲ್ಲಿ ನಿಮ್ಮೊಳಗಿರುವ ಶಿವ ಜಾಗೃತ ಆಗಲಿ. ಜ್ಯೋತಿಯಲ್ಲಿರುವ ಶಿವ ನಿಮ್ಮಲ್ಲಿ ಯಾರಿದ್ದಾನೆ ಅವನು ಜಾಗೃತವಾಗಲಿ, ಪ್ರಕಾಶವಾಗಲಿ ಅನ್ನೋ ಉದ್ದೇಶದಿಂದ ದೀಪ ಹಚ್ಚೋದು. ಅದು ಅನುಸರಿಸೋದೇ ಇಲ್ಲ. 1000 ದೀಪ ತುಪ್ಪದ ದೀಪ ಹಚ್ಚು, ದೇವಸ್ಥಾನಕ್ಕೆ ಹೋಗು, ಅಲ್ಲಿ ಬಂದು ಇಷ್ಟು ಮಾಡು, ಅಷ್ಟು ಮಾಡು, ಉದ್ದೇಶನೇ ಮರ್ತೋಗ್ತಾರೆ ಎಲ್ಲ. ದೀಪ ಹಚ್ಚಿದ್ರು ಯಾವತ್ತಾರು ಆ ಥರ ಮನೋಭಾವನೆಯಿಂದ ಹಚ್ಚಿದ್ರು, ಆಯಿತು ಈ ದೀಪ ನಾನು ಹೊರಗಡೆ ಹಚ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಒಳಗಡೆ ಇರೋ ಜ್ಯೋತಿ ಕಾಣಲ್ಲ. ಒಳಗಡೆ ಇರೋ ಜ್ಯೋತಿ ಗೊತ್ತಲ್ವಾ? ಆತ್ಮ ಅನ್ನೋದು ಹೆಬ್ಬೆಟ್ಟಿನ ಆಕಾರದಲ್ಲಿ ಜ್ಯೋತಿಯ ರೂಪದಲ್ಲಿ ಇದೆ ಅಂತ ಹೇಳ್ತಾರೆ. ದ ಸೀಟ್ ಆಫ್ ದ ಸೋಲ್ ಇಸ್ ಇನ್ ದ ಸೈಜ್ ಆಫ್ ಥಂಬ್ ಅಂಡ್ ದ ಫ್ಲೇಮ್ ಆಫ್ ಲೈಟ್ ಇಸ್ ಇನ್ ದ ಸೆಂಟರ್ ಆಫ್ ದ ಚೆಸ್ಟ್ ಅಂತ. ಯಾವತ್ತು ಈ ಥರ ನೀವು ಈ ಮನೋಭಾವನೆಯಲ್ಲಿ ನೀವು ದೀಪವನ್ನು ಹಚ್ಚಿದ್ದೀರಾ? ಕಾರ್ತಿಕ್ ಮಾಸ 4 ಕಾರ್ತಿಕ್, ಇನ್ನೊಂದು 2 ವಾರ ಏನೋ ಇದೆ, ಕಡೆ ಕಾರ್ತಿಕ್ ಸೋಮವಾರ ಮುಗ್ದೆ ಹೋಗುತ್ತೆ. ಎಷ್ಟು ಜನ ಹಚ್ಚಿದ್ದೀರಾ ಈ ಥರ? ಒಳಗಡೆ ದೀಪ ಹಚ್ತಾ ಇದೀನ. ದೀಪ ಜ್ಞಾನದ ಸಂಕೇತ. ಕತ್ತಲು ಒಂದೊಂದು ಪೂರ್ತಿ ಮಾಯ ಆಗುತ್ತೆ. ದೀಪ ಹಚ್ತಾ ಇದೀನ, ಆಯಿತು ನನ್ನಲ್ಲಿರೋ ಕತ್ತಲು ಮಾಯ ಆಗಲಿ. ಈ ಮನೋಭಾವನೆಯಲ್ಲಿ ದೀಪ ಹಚ್ಚಬೇಕು. ಯಾರು ಹಚ್ಚಿದ್ದೀರಾ? ಮನೆಯೆಲ್ಲ ಹಚ್ಚಿದ್ರಿ ಅಲ್ವಾ? ಅಟ್ಲೀಸ್ಟ್ ಒಂದೊಂದು ಈ ಮನೋಭಾವನೆಯಲ್ಲಿ ಹಚ್ಚಬೇಕು. ಆವಾಗ
ಈ ಕಂಟೆಂಟ್ಮೆಂಟ್ ಪರಿಪೂರ್ಣತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ನೀವು ಮಾಡೋ ಒಂದೊಂದು ಕೆಲಸಗಳಲ್ಲೂ ಒಂದೊಂದು ಕಾರ್ಯದಲ್ಲೂ ನಿಮಗೆ ಈ ಮನೋಭಾವನೆ ಇರಬೇಕು. ತುಂಬ ಚಿಕ್ಕದೇ ಅಲ್ವಾ ಅದು ಕೆಲಸ, ಅದು ಪೂಜೆ ಮಾಡೋದೇನು ದೊಡ್ಡ ಕೆಲಸನಾ? ಇಲ್ಲ. ಆದರೆ ಅದರಲ್ಲಿ ಇಷ್ಟು ಅರ್ಥ ತೊಡಗಿರಬೇಕು. ಯಾವಾಗ ಆ ಅರ್ಥ ಇರಲ್ಲ, ತಾಂತ್ರಿಕವಾಗಿ ಮಾಡ್ತಾ ಹೋಗ್ತೀರಾ ನೀವು, ಯಾಂತ್ರಿಕವಾಗಿ ಮಾಡ್ತಾ ಹೋಗ್ತೀರಾ, ನಿಮ್ಗೆ ಏನು ಪ್ರಯೋಜನ ಆಗಲ್ಲ. ಎಲ್ಲ ಬರೀ ಮೆಕ್ಯಾನಿಕಲ್ ಆಗುತ್ತೆ. ಒಬ್ಬರು ಕೇಳಲಿಲ್ಲ ಅವತ್ತು ಏನಕ್ಕೆ ನಾವು ದೀಪ ಹಚ್ತಾ ಇದ್ದೀವಿ ಅಂತ. ಇವಾಗ ಗೊತ್ತಾಯ್ತು. ಇದನ್ನು 1000 ಜನಕ್ಕೆ ಹೇಳಿ ನೀವು ಅನುಸರಿಸಿ ಮೊದಲು, ಆವಾಗ ಪರಿಪೂರ್ಣತೆ ಬರುತ್ತೆ ನಿಮಗೆ. ಆಯಿತು, ಹಚ್ತಾ ಇದೀನಾ, ದಿನ ಹಚ್ತೀರಾ ಅಲ್ವಾ? ಎಲ್ಲರ ಮೇಲೆ ದೀಪ ಹಚ್ತೀರಾ ದಿನಾಗ್ಲೂ. ದಿನ ನಿಮ್ಗೆ ಆಲೋಚನೆ ಬರಬೇಕು, ನಾನು ಹೊರಗೆ ದೀಪ ಹಚ್ತಾ ಇದ್ದೀನ, ನನ್ನ ಒಳಗಿರೋ ದೀಪ ಜಾಗೃತ ಆಗಬೇಕು ನನ್ನಲ್ಲಿ. ಎಷ್ಟು ದಿನ ಅಂತ ಹೊರಗೆ ದೀಪ ಹಚ್ತೀರಾ? ನೀವು ದೀಪ ಹಚ್ಚೋಕ್ಕೆ ಕಾರಣನೇ ಅದು. ದಿನ ಹೊರಗೆ ದೀಪ ಹಚ್ಚೋ ಕ್ರಿಯೆ ಬಂತು ಅಂತ ಸಾಧಾರಣವಾಗಿ ಮನೆಗಳಲ್ಲಿ ಎರಡು ಹೊತ್ತು ದೀಪ ಹಚ್ಚೋ ಪದ್ಧತಿ. ಯಾಕೆ? ಕನಿಷ್ಠ ಪಕ್ಷ ದಿನಕ್ಕೆ 2 ಹೊತ್ತಾದ್ರೂ ನಿಮ್ಮಲ್ಲಿರೋ ದೀಪ ಪ್ರಕಾಶವಾಗಲಿ ಅನ್ನೋ ಉದ್ದೇಶದಿಂದ. ಹೊರಗೆ ದೀಪ ಹಚ್ಚೋ ಉದ್ದೇಶ ಏನಂದರೆ ಒಳಗಡೆ ಇರೋ ದೀಪ ಉರಿಲಿ ಅಂತ. ಇವಾಗ ಹೊರಗಡೆನೇ ಉರಿಲಿಲ್ಲ ಅಂತ ಹೇಳಿದ್ರೆ ಒಳಗಡೆ ದೀಪದ ಕಡೆ ಹೆಂಗೆ ಗಮನ ಕೊಡೋಕ್ಕಾಗುತ್ತೆ ನೀವು? ಅದು ಮೊದಲೇ ಕಾಣಿಸೋದಿಲ್ಲ. ಯಾರು ನೋಡಿದ್ದೀರಾ? ನಿಮ್ಮ ಜ್ಯೋತಿ ನೋಡಿದ್ದೀರಾ ನೀವು? ಹಾಂ, ದಿನ ಹಚ್ಚಿದ್ರೆ ಏನಕ್ಕೆ? ಅದೇ ಈ ಸಮಯದಲ್ಲಿ ಇನ್ನೂ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಏನಂದರೆ ಶಿವ ಅನ್ನೋ ಒಂದು ರೂಪ, ಜ್ಯೋತಿಯ ಮುಖಾಂತರ ಈ ಸಮಯದಲ್ಲಿ ಆರಾಧನೆ ಜಾಸ್ತಿ ಇರುತ್ತೆ. ಯಾಕೆ? ಅವ್ನು ಪ್ರತ್ಯಕ್ಷ ಆದ ಜ್ಯೋತಿ ರೂಪದಲ್ಲಿ. ಇವಾಗ ಈ ಮನೋಭಾವನೆಯನ್ನು ನೀವು ದೀಪ ಹಚ್ಚಕ್ಕೆ ಶುರು ಮಾಡಿ, ನಿಮ್ಮ ಭಾವನೆಗಳು ನೋಡಿ ಹೇಗೆ ಬದಲಾಗುತ್ತೆ ಅಂತ. ಈ ಥರ ಪರಿಪೂರ್ಣತೆ ಅನ್ನೋದನ್ನು ನೀವು ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ಆಲೋಚನೆಯಲ್ಲೂ ನೀವು ಕಂಡುಕೋಬೇಕು. ಇದು ಈ ಪರಿಪೂರ್ಣತೆ ಅಂತ ಬಂದರೆ ಸಹಜವಾಗಿ ಖುಷಿಯನ್ನು ತಾನೇ ಬರುತ್ತೆ. ಪರಿಪೂರ್ಣತೆ ಪ್ಲಸ್ ಖುಷಿ ಇಸ್ ಈಕ್ವಲ್ ಟು ಸಂತೋಷ. ನೀವು ಬರೀ ಸಂತೋಷ ಇಸ್ ಈಕ್ವಲ್ ಟು ಖುಷಿ ಅಂತ ಹಾಕ್ಬಿಟ್ಟಿರ್ತೀರ. ಮಾಡೋ ಕೆಲಸದೆಲ್ಲ ನೆಮ್ಮದಿ ಕಾಣಬೇಕು ನಿಮಗೆ. ಇವಾಗ ನೀವೇ ಲೆಕ್ಕ ಹಾಕೊಳ್ಳಿ, ಎಷ್ಟು ಕೆಲಸವನ್ನು ನೀವು ಮಾಡ್ತೀರಾ, ಆದರೆ ನೆಮ್ಮದಿಯಾಗಿ ಮಾಡಲ್ಲ ನೀವು. ಮಾಡಬೇಕಲ್ಲ ಅಂತ ಮಾಡ್ತೀರಾ. ಉದ್ದೇಶನೇ ಸರಿ ಇಲ್ಲ ಅಂತ ಹೇಳಿದ್ರೆ ಏನಾದರೂ ಪ್ರಯೋಜನ ಆಗತ್ತಾ? ನೀವು 10 ವರ್ಷ ಅಲ್ಲ, 1000 ವರ್ಷ ಮಾಡಿದ್ರೂ ಏನು ಪ್ರಯೋಜನ ಆಗೋದಿಲ್ಲ. ಇದು ಸಂತೋಷದ ಮೂಲ ಅರ್ಥ, ಕಂಟೆಂಟ್ಮೆಂಟ್. ಏನಂತೀರಾ? ದಿಸ್ ಮೇಕ್ ಸೆನ್ಸ್? ನಿಮ್ಮ ಅಭಿಪ್ರಾಯ ಏನು? ನೀವು ಪರಿಪೂರ್ಣರಾಗಿದ್ದೀರಾ? ಯು ಫೀಲ್ ಯುವರ್ ಕಂಪ್ಲೀಟ್? ಏನು ಮಾಡ್ಬೇಕು ಹಂಗಾರೆ? ಅದಕ್ಕೆ ಏನು ಮಾಡೋಣ ಹೇಳಿ? ಏನು ಇಷ್ಟು ವರ್ಷ ಎಲ್ಲ ಬದುಕ್ತಾ ಇದ್ದೀರಾ, ಪರಿಪೂರ್ಣರಾಗಿಲ್ಲ ಅಂದರೆ ಹೆಂಗೆ? ನೀವು ಏನು ಮಾಡ್ತೀರಾ ಇನ್ಮೇಲಿಂದ? ಬದುಕೋದು ಸುಲಭವಾದ ಕೆಲಸ ಅಲ್ಲ, ಸತ್ಯವಾಗ್ಲೂ ಹೇಳ್ತೀನಿ. ನೀವು ಹುಟ್ಟಿದ ಮೇಲೆ ನೀವು ನಿಜವಾಗ್ಲೂ ಬದುಕೋಕ್ಕೆ ಶುರು ಮಾಡಿದ್ರೆ ನಿಮಗೆ ಬೇರೆ ಯಾವ ಕೆಲಸ ಮಾಡೋಕ್ಕೂ ಸಮಯ ಇರಲ್ಲ ಜೀವನದಲ್ಲಿ. ಸುಮ್ಮನೆ ಅಂದ್ಕೊಂಡಿದ್ದೀರಾ ಬದುಕೋದು ಕೆಲಸ ಮಾಡೋದು ಕಷ್ಟ ಅಂತ ಅನ್ಕೋತೀರಾ? ನಿಜವಾದ ಹಾದಿಯಲ್ಲಿ ಮೂಲ ತತ್ವಗಳನ್ನು ಅಳವಡಿಸ್ಕೊಂಡು ಅನುಸರಿಸಿ ಆಚರಣೆ ಮಾಡಿ ಜೀವನ ಮಾಡೋಕ್ಕೆ ಶುರು ಮಾಡಿ. ನಿಮ್ಗೆ ಅವಾಗ ನಿಜವಾಗ್ಲೂ ತಿಳಿಯೋಕ್ಕೆ ಶುರುವಾಗುತ್ತೆ, ಯಪ್ಪ ಬದುಕೋದು ಇಷ್ಟೊಂದು ಕಷ್ಟನಾ? ನೀವು ಬದುಕ್ತಾ ಇಲ್ಲ ಪೂರ್ತಿಯಾಗೆ. ನನಗೆ ಎಷ್ಟೊಂದು ಸತಿ ಹಿಂಸೆ ಆಗುತ್ತೆ, ಇಷ್ಟು ಕಷ್ಟನಾ ಬದುಕೋಕ್ಕೆ? ಸತ್ಯವಾಗ್ಲೂ ಇಲ್ಲ. ಏನಾಗಿರುತ್ತೆ ಅಂದರೆ ಒಂದೊಂದು ವಿಷಯಗಳೆಲ್ಲ ಮುಳುಗೋಗಿರ್ತೀರ, ಇಲ್ಲ ರೆಸ್ಪಾನ್ಸಿಬಿಲಿಟಿ ಅನ್ನೋದ್ರಲ್ಲಿ ಅಥವಾ ಅದು ಇದು ಎಲ್ಲ. ಬೇರೆ ಕಡೆ ಹೆಂಗೆ ಗಮನ ಕೊಡೋಕ್ಕಾಗತ್ತೆ? ನೀವು ಕೂತ್ಕೊಂಡು ನಿಮ್ಮ ಭಾವನೆಗಳನ್ನು ಯೋಚನೆ ಮಾಡಿ, ನಿಮ್ಮ ಅದು ಯೋಚನೆ ಮಾಡಿ, ಇದು ಯೋಚನೆ ಮಾಡಿ, ಯಾರು ತಲೆ ಕೆಟ್ಟೋಗಿರೋದು ಎದ್ದು ಹೋಗ್ತೀರಾ ನೀವು. ಯಾಕಂದರೆ ನಿಮ್ಮ ತಲೆ ಚಚ್ಕೊಳಕ್ಕೆ 1000 ತೊಂದರೆಗಳಿರುತ್ತೆ. ಅವಾಗ ಇಲ್ಲ ನೆಮ್ಮದಿಯಾಗಿ ಈ ಡೋರ್ ಬಿಡ್ತಾ ಇದ್ದಂಗೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಒಂದೊಂದಾಗೆ, ಅದು ಅಂತ. ಯಾಕೆ? ನೀವು ಜೀವನವನ್ನು ಹಂಗೆ ರೂಪಿಸ್ಕೊಂಡಿದ್ದೀರಾ. ಯಾರು ಬ್ಲೇಮ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾರಾದರೂ ಬಂದ್ಬಿಟ್ಟು ನಿಮ್ಮ ತಲೆಗೆ ಗುಂಡಿಟ್ಬಿಟ್ಟು ಹೇಳಿದ್ರೆ ಇದನ್ನೇ ಮಾಡಿ ಅಂತ ಇಲ್ಲ. ಯಾರಾದರೂ ಮಾಡಿದ್ರೆ ಹಾಗೆ ಇಲ್ಲ ನೀವು ಆಗಲೇಬೇಕು, ನಿಮ್ಮ ಮಕ್ಕಳು ಆಗಲೇಬೇಕು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೇಬೇಕು ಅಂತ ಇಲ್ಲ. ಯಾರಿಗಾದ್ರು ಒಬ್ರಿಗಾದ್ರೂ ಇಲ್ಲಿ ಗುಂಡಿಟ್ಟು ಹೇಳಿದಾರಾ ಮಾಡಿಕೊಳ್ಳಿ ಅಂತ? ಮಾಡಿದಾರಾ ಹೇಳಿ? ಯಾರಾದರೂ ಗುಂಡಿಟ್ಟಿದ್ದಾರೆ ನಿಮ್ಮ ತಲೆಗೆ? ಪರಿಪೂರ್ಣತೆ ಅನ್ನೋದು ಜನರಿಂದ, ಸಂಬಂಧಗಳಿಂದ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ನೆಮ್ಮದಿ ಅನ್ನೋದು ಹಾಳಾಗೋಯ್ತು. ಪರಿಪೂರ್ಣತೆ ಅನ್ನೋದು ಮೊದಲು ಒಳಗಿಂದ ಬರಬೇಕು. ಕಂಪ್ಲೀಟ್ನೆಸ್ ಅನ್ನೋದು ಒಳಗಾಗಬೇಕು. ಪ್ರತಿಯೊಂದಕ್ಕೂ ವ್ಯಕ್ತಿಯ ಮೇಲೆ, ವಸ್ತುವಿನ ಮೇಲೆ ನೀವು ಅವಲಂಬನೆ ಆಗ್ತಾಯಿದ್ರೆ, ಜಾಗದ ಮೇಲೆ. ಒಂದು ಪದ ಇದೆ, ಸರ್ವತೋಮುಖ ಬೆಳವಣಿಗೆ ಅಂತ ಕೇಳಿದ್ದೀರಾ? ಅಂದರೆ ಇವಾಗ ಮಕ್ಳಿಗೆ ಉಪಯೋಗಿಸ್ತಾರೆ, ಸ್ಕೂಲ್ಗೆ ಹೋಗ್ತಾರಲ್ಲ, ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂದರೆ ಎಲ್ಲ ವಿಷಯಗಳಲ್ಲೂ ಮಕ್ಕಳು ಬೆಳಿಬೇಕು, ಒಂದು ಓವರಾಲ್ ಡೆವಲಪ್ಮೆಂಟ್ ಆಗಬೇಕು, ಹೋಲಿಸ್ಟಿಕ್ ಓವರಾಲ್ ಗ್ರೋತ್ ಆಫ್ ದ ಕಿಡ್. ಅದು ಬರೀ ಮಕ್ಳಿಗೆ ಮಾತ್ರ ಸೀಮಿತ ಅಲ್ಲ. ನೀವು ಯಾವಾಗ ತನಕ ಉಸಿರಾಡ್ತಿರ್ತೀರ ಅಲ್ಲಿ ತನಕ ಇದು ಆಗ್ತಾ ಹೋಗಬೇಕು. ನಿಮ್ಮ ಬೆಳವಣಿಗೆ ಕಾಲೇಜಿಂದ ಬಂದಮೇಲೆ ನಿಂತೇ ಹೋಯ್ತು. ಯಾಕೆ? ರೆಸ್ಪಾನ್ಸಿಬಿಲಿಟಿ ಬಂದು ಮಧ್ಯದಲ್ಲಿ ಕೂತ್ಕೊಂಡು. ಹಾಗಾಗಬಾರ್ದು. ನಾನು ಅವ್ರಿಗೂ ಮೊನ್ನೆ ಲಾಸ್ಟ್ 2 ವಾರದಲ್ಲಿ ಏನೋ ಹೇಳ್ತದೆ, ಯಾವಾಗಾದ್ರೂ ಲಾಸ್ಟ್ ಪುಸ್ತಕ ಓದಿದ್ದು ನಿಮ್ಮದಿಯ ಕೂತು ಅಂತ. ಪೆನ್ ಹಿಡ್ದಾಗ ಜ್ಞಾಪನ ಇರಲ್ಲ. ನನ್ನ ದಿನಕ್ಕೆ ಒಂದು ಅವರ್ ನನ್ನ ಕೈಯಲ್ಲಿ ಪೆನ್ ಇರುತ್ತೆ. ಯಾವಾಗ ಕೈಯಿಂದ ಪೆನ್ ತಪ್ಪತ್ತೆ, ತಲೆ ನಿಮ್ಮ ಕೈ ತಪ್ಪಿತು ಅಂತಲೇ ಲೆಕ್ಕ. ಸತ್ಯವಾಗಲೂ ಹೇಳ್ತೀನಿ. ಇದಕ್ಕೂ
ಬಹಳ ನಂಟಿರಬೇಕು ಅಲ್ವಾ? ಅಟ್ಲೀಸ್ಟ್ ಒಂದು 20 ವರ್ಷ ಬರ್ದಿದ್ದೀರ ಅಲ್ವಾ ನೀವು ಶಾಲೆಯಲ್ಲೆಲ್ಲ ಇದ್ದಾಗ? ಅವಾಗ ಯಾಕೆ ತಲೆ ನಿಮ್ಮ ಕಂಟ್ರೋಲ್ ಇಲ್ಸು? ಇವಾಗ ಯಾಕಿಲ್ಲ? ನಿಮ್ಮ ಭಾವನೆಗಳನ್ನು ಬರಹದ ರೂಪದಲ್ಲಿ ಪರಿವರ್ತನೆಗೊಳಿಸಬೇಕು. ಥಾಟ್ಸ್ ನೀಡ್ ಟು ಬಿ ಪುಟ್ ಇನ್ ಟು ವರ್ಡ್ಸ್ ಇನ್ ಆರ್ಡರ್ ಫಾರ್ ಟು ಬಿ ಎಕ್ಸಿಕ್ಯೂಟೆಡ್ ಇನ್ ದ ಫಾರ್ಮ್ ಆಫ್ ಆ್ಯಕ್ಷನ್. ಬಹಳ ಮುಖ್ಯ. ನಿಮ್ಮ ಭಾವನೆಗಳನ್ನು ಯಾವಾಗ ನೀವು ಲಾಸ್ಟ್ ಬರ್ದಿದ್ದೀರಾ? ಮತ್ತೆ ನಿಮ್ಮ ಭಾವನೆಗಳು ಹೆಂಗೆ ನಿಮ್ಮ ನಿಯಂತ್ರಣದಲ್ಲಿರುತ್ತೆ? ಮುಂದಿನ ವಾರದಿಂದ ಬಂದಿಲ್ಲ ಅಂದರೆ ಯಾರಿಗೂ ಬಿಡೋಲ್ಲ ಕ್ಲಾಸ್ಗೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನೀವೇನು ತೋರಿಸೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿರೋದು ಬರವಣಿಗೆ ಆಗಬೇಕು. ನಿಮ್ಮಿಂದ ನೀವು ಫ್ರೀ ಆಗೋದು ಯಾವಾಗ? ಎಲ್ಲ ಬೇರೆಯವರಿಂದ ಸ್ವತಂತ್ರ ಬೇಕು ನಿಮಗೆ. ನಿಮ್ಮಿಂದ ನಿಮ್ಗೆ ಸ್ವತಂತ್ರವಾಗಿರ್ಬೇಕಲ್ಲ ಮೊದಲು, ಅಲ್ವಾ? ಒಪ್ಕೋತೀರಾ? ಸತ್ಯ ಅಲ್ವಾ ಇದು? ಎಲ್ಲ ಅನ್ಕೋತೀವಿ, ಅವರಿಂದ ಫ್ರೀ ಆಗಿರ್ಬೇಕು, ನಾವು ಇವರಿಂದ ಫ್ರೀ ಆಗಿರ್ಬೇಕು. ನಿಮ್ಮಿಂದ ನೀವು ಫ್ರೀ ಆಗಿರಿ ಮೊದಲು. ನೀವೇ ನಿಮ್ಮನ್ನು ಜೈಲಲ್ಲಿ ಕೂಡ ಹಾಕ್ಬಿಟ್ಟಿದ್ದೀರಾ. ಇನ್ನು ಬೇರೆಯವ್ರ ಹತ್ರ ಅದು ಕೀ ನಿಮ್ಮ ಹತ್ರನೇ ಇದೆ, ಆದರೆ ಊರೆಲ್ಲ ಹುಡುಕ್ತಾ ಇದ್ದೀರಾ ಕೀನ. ಅಯ್ಯೋ ಯಾರು ಬಾಗಿಲು ತೆಗೀರಿ, ಆಚೆ ಬರಬೇಕು ಅಂತ. ನಿಮ್ಮನ್ನು ನೀವೇ ಕೂಡಾಕೊಂಡಿರೋದು. ಅದು ಕೀನು ನಿಮ್ಮ ಕೈಯಲ್ಲೇ ಇದೆ, ಅದು ನಿಮ್ಗೆ ತೆಗಿಯೋಕ್ಕೆ ಧೈರ್ಯ ಇಲ್ಲ. ಯಾಕೆ? ದೇವ್ರು ಬಂದು ತೆಗಿಬೇಕು, ಇರೋವರ ದೇವಸ್ಥಾನಕ್ಕೆಲ್ಲ ಹೋಗೋದು. ಅವ್ನು ದೇವ್ರು ಹೇಳ್ದೆ ನಿನ್ನ ಕೈಯಲ್ಲೇ ಕೀ ಹೋಗಿ ತೆಕ್ಕೊಳ್ಳೋ, ನಾನು ಬಿಸಿ ಇದ್ದೀನಿ ಅಂತ ಅವ್ನು ಹೇಳ್ತಾನೆ. ನೀವು ಮಾಡಲ್ಲ ಅದನ್ನು. ಹೇಗಿದಿಂದ ಹೊರಗೆ ಬರೋದು? ಇವಾಗ ನಾನು 2 ಹೇಳಿದೆ, ಶೌಚ ಮತ್ತು ಸಂತೋಷ ಅಂತ. ಇದಕ್ಕೆ ತಪಸ್ಸು ಮಾಡ್ಬೇಕು ನೀವು. ತಪಸ್ಸನ್ನ ಪದ ಕೇಳಿದ್ದೀರಾ ಅಲ್ವಾ? ತಪಸ್ಸು ಅಂತ ಹೇಳಿದ್ರೆ ಎಲ್ಲೋ ಋಷಿ ಮುನಿಗಳು ಕಾಡಲ್ಲಿ ಕೂತ್ಕೊಂಡು ಮಾಡೋಂಥದ್ದು ಅದು ಒಂದೇ ಅರ್ಥ ಅಲ್ಲ. ತಪಸ್ಸು ಅಂದರೆ ಆಸ್ಟ್ರಿಟೀಸು, ಅಂದರೆ ಒಂದಿಷ್ಟು ನಿಯಮಗಳು ಹಾಕೋತೀರಾ ನೀವು. ಆಯ್ತಪ್ಪ, ನಾನು ಈ ಸಮಯದಲ್ಲಿ, ಈ ದಿನದಲ್ಲಿ, ಈ ಸಮಯದಲ್ಲಿ ಇಷ್ಟು ಮಾಡ್ತೀನಿ. ಏನಾಗುತ್ತೆ ಇದರಿಂದ ಅಂತ ಹೇಳಿದ್ರೆ, ಇವಾಗ ನೀವೇನೋ ನಿಶ್ಚಯ ಮಾಡ್ತೀರಾ, ನಾನು 100 ದಿನಗಳ ತನಕ ನಿರಂತರವಾಗಿ ಒಂದು ಅಭ್ಯಾಸವನ್ನು ಅನುಸರಿಸ್ತಾ ಬರ್ತೀನಿ ಅಂತ. ಒಂದು ಕಿಚ್ ಅನ್ನೋದು ಹೆಚ್ಚಾಗತ್ತೆ ನಿಮ್ಮಲ್ಲಿ. ವಿ ಕಾಲ್ ದಿಸ್ ಆಸ್ ಇನ್ನರ್ ಝೀಲ್, ಎಂಥೂಸಿಯಾಸಮ್. 100 ದಿನ ನಿರಂತರವಾಗಿ ಏನಾದರೂ ಒಂದು ಮಾಡ್ತೀನಿ. ಅದು 100 ದಿನ ಆದಮೇಲೆ ಒಂದು ದಿನಚರಿ ಆಗ್ಬಿಡುತ್ತೆ ನಿಮಗೆ. ಉದಾಹರಣೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗಬೇಕು. ನಾನು ಪ್ರತಿದಿನ ಒಂದೇ ಸಮಯದಲ್ಲಿ ಎದ್ದೇಳಬೇಕು. ನಿಗದಿತ ಸಮಯದಲ್ಲಿ ನಾನು ನಿದ್ರೆ ಮಾಡಬೇಕು. ಇದೆಲ್ಲ ಸಾಧಾರಣ ಬೇಸಿಕ್ ನಿಯಮಗಳು. ಇದನ್ನು ನೀವು ಅನುಸರಿಸ್ತಾರಲ್ಲ, ಇದನ್ನು ಅನುಸರಿಸ್ತಾ ಬನ್ನಿ. ನೀವೇ ಗಮನಿಸ್ತಿರ್ತೀರ. ಇಲ್ಲೇ ವಾರಕ್ಕೆ 2 ದಿನ 3 ದಿನ ಬಂದರೆ ನಿಮ್ಗೆ ಎಷ್ಟೊಂದು ಬದಲಾವಣೆ ಆಗುತ್ತೆ. ಇನ್ನು 7 ದಿನ ನೀವು ಅನುಸರಿಸಿದ್ರೆ ಇನ್ನು ಎಷ್ಟು ಬದಲಾವಣೆ ಆಗುತ್ತೆ. ಅದು ತಪಸ್ಸು. ಇದೆಲ್ಲ ಚಿಕ್ಕ ತಪಸ್ಸು. ಆಮೇಲೆ ನೀವು ಒಂದೊಂದಾಗಿ ನಿಯಮಗಳನ್ನು ಹಾಕ್ಕೊಳ್ತಾ ಹೋಗ್ತೀರಾ. ತಲೆ ಕೆಳಗಾದರೂ ಸರಿ, ಪ್ರತಿದಿನ ಈ ಕೆಲಸ ಆಗಲೇಬೇಕು. ಈ ಚಿಕ್ಕ ಉದ್ದೇಶಗಳು ದೊಡ್ಡದಾಗಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಇವಾಗ ಸರಿಯಾಗಿ ಸಮಯದಲ್ಲಿ ನೀವು ತಿಂದಿಲ್ಲ, ಮಲಗಿಲ್ಲ ಅಂತಾನೆ ಹೇಳಿದ್ರೆ ಇನ್ನು ದೊಡ್ಡ ಆಲೋಚನೆಗಳು ಇವಾಗ ಬರುತ್ತಾ? ಆರೋಗ್ಯವಾಗೇ ಇಲ್ಲ. ಅಲ್ಲೆಲ್ಲೋ ಒಂದು 5 ನಿಮಿಷ ಕೂತ್ಕೊಂಡ್ರೆ ಕಾಲು ಜೋಗು ಹಿಡಿಯತ್ತೆ, ತಲೆ ಅಲ್ಲೆಲ್ಲ ಹೋಗುತ್ತೆ, ಇಲ್ಲೋಗುತ್ತೆ. ಈ ಥರ ಎಲ್ಲ ಆದಾಗ ಬಾ ನನಗೆ ವೇದಗಳು ಹೇಳ್ಕೊಡ್ತೀನಿ, ಫಿಲಾಸಫಿ ಹೇಳ್ತೀನಿ. ಯಾರು ಕೇಳ್ತಾರೆ? ಇವಾಗ ಸತ್ಯವಾಗ್ಲೂ ಹೇಳ್ತೀನಿ, ನೀವು ಇಲ್ಲಿ ಬಂದು ಕೂತ್ಕೊಂಡಿದ್ರೆ ಏನಕ್ಕಂದರೆ ನೆನ್ನೆ ಕರೆಕ್ಟಾಗಿ ನಿದ್ರೆ ಮಾಡಿದ್ದೀರಾ, ಇವತ್ತು ಕರೆಕ್ಟಾಗಿ ಊಟ ಮಾಡಿದರೆ ನೆನ್ನೆ ಊಟ ಮಾಡಿದ್ರೆ ಆಯಿತು, ಎಲ್ಲ ಬ್ಯಾಲೆನ್ಸ್ ಅಂತ ಅನ್ನಿಸ್ತು. ಇವತ್ತು ಅಭ್ಯಾಸಕ್ಕೆ ಬಂದ್ರಿ ಅಭ್ಯಾಸ ಮಾಡಿದ್ರಿ, ಆಯಿತು ನಾನು ಇವತ್ತು ಕೇಳಬೇಕು ಅಂತ ನಿಮ್ಗೆ ಅನ್ನಿಸ್ತು. ಇದು ದಿನ ಅನ್ನಿಸ್ಬೇಕು ನಿಮಗೆ. ಇದಕ್ಕೆ ಸ್ವಾಧ್ಯಾಯ ಅಂತ ಹೇಳೋದು. ಸ್ಟಡಿ. ಇವಾಗ ಅಧ್ಯಯನ ಮಾಡ್ತಾ ಇದ್ದೀವಿ ನಾವು. ಹೊಟ್ಟೆ ಖಾಲಿ ಇತ್ತು, ಕೂತ್ಕೊಳ್ಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ದೇಹ ಕೇಳ್ತಾ ಇಲ್ಲ, ಎಲ್ಲ ಕಡೆ ಚಂಚಲತೆ ಜಾಸ್ತಿ. ದಿಸ್ ಲೈಕ್ ಲಾಡ್ ಆಫ್ ಆಂಗ್ಸೈಟಿ. ಎಲ್ಲಿ ಕೂತ್ಕೊಂಡು ಕೇಳೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ಅಷ್ಟು ಆಸನಾಭ್ಯಾಸ ಮಾಡೋದು ನಾವು. ದೇಹ ನಿಮ್ಮ ಹಿಡಿತದಲ್ಲಿ ಹೆಂಗಿರ್ಬೇಕಂದ್ರೆ ನೀವು ಹೇಳ್ದಂಗೆ ಕೇಳಬೇಕು ನಿಮ್ಮ ದೇಹ, ಅಲ್ವಾ? ಇವಾಗ ನೀವೆಲ್ಲ ಆಸನಾಭ್ಯಾಸ ಮಾಡ್ತಾ ಇದ್ದೀರಾ, ದೇಹ ಕೇಳುತ್ತೆ ಅಲ್ವಾ ನೀವು ಹೇಳಿದ ಮಾತು? ಬೇಡ ಅಂದರೆ ಮುಲಾಜಿಲ್ಲದೇ ಬೇಡ. ಇದು ಅಧ್ಯಯನ, ಇದು ನಿಜವಾದ ಸ್ಟಡೀಸು. ಇದಕ್ಕೆ ಸ್ವಾಧ್ಯಾಯ ಅಂತ ಹೇಳ್ತಾರೆ. ಸ್ವ ಅಧ್ಯಾಯ ಅಂದರೆ ನಿಮ್ಮನ್ನು ನೀವು ಓದ್ತಾ ಇದ್ದೀರಾ. ಟೆಕ್ಸ್ಟ್ ಬುಕ್ ಗುಡ್ಡೆ ಹಾಕಿದ್ದು ಸಾಕು. ನೀವು 15 ವರ್ಷ 20 ವರ್ಷ ಓದಿದ್ದೀರಾ, ಬೇಡದಿರೋದೆಲ್ಲ. ನಿಮ್ಮ ಪುಸ್ತಕ ಯಾವಾಗ ಬರೆಯೋದು ನೀವು ಯೋಚನೆ ಮಾಡಿದ್ದೀರಾ? ಇದಕ್ಕೆ ತಪಸ್ಸು ಅಂತ ಹೇಳೋದು. ಎಲ್ಲರೂ ಅಟ್ಲೀಸ್ಟ್ ಒಂದು 25, 26, 30 ವರ್ಷ ಬದುಕಿದ್ದೀರಾ. ಇವಾಗ ನಿಮ್ಮ ಬಗ್ಗೆ ಏನು ಬರೆದಿದ್ದೀರಾ? ಇವಾಗ ಶುರು ಮಾಡಬೇಕು. ನಂದು ಲಾಸ್ಟ್ 15 ವರ್ಷದಿದೆ, ಇನ್ನೇನು ಮಾಡಿದ್ದೀನಿ ಪ್ರತಿದಿನ ಅಂತ ತೋರಿಸ್ತೀನಿ ಮುಂದಿನ ವಾರ ಬಂದಾಗ. 15 ವರ್ಷದ ಪುಸ್ತಕ ಇದೆ ನಂದು, ಪ್ರತಿದಿನ ಬರಿತೀನಿ ನಾನು. ಏನಕ್ಕೆ ನೀವು ಬರ್ದಿಲ್ಲ? ಯು ಥಿಂಕ್ ಯುವರ್ ಲೈಫ್ ಇಸ್ ದ್ಯಾಟ್ ವರ್ತ್ಲೆಸ್? ಯೋಚನೆ ಮಾಡಿದ್ದೀರಾ ಇದು? ಅಲ್ವಾ? ಅಟ್ಲೀಸ್ಟ್ ಒಂದು 27-28 ವರ್ಷ ಬದುಕಿದ್ದೀರಾ ಎಲ್ಲರೂ, 30 ವರ್ಷನೇ ಅಂತ ಅಂದ್ಕೊಳ್ಳಿ. ಏನಕ್ಕೆ ನಿಮ್ಮ ಬಗ್ಗೆ ನೀವೇನು ಬರ್ದಿಲ್ಲ? ಏನೂ ಇಲ್ವಾ ನಿಮ್ಮ ಬಗ್ಗೆ ನೀವು ಬರೆಯೋಕ್ಕೆ? ಯೋಚನೆ ಮಾಡಿದ್ದೀರಾ ಇದನ್ನು? ಯೋಚನೆ ಮಾಡಿದ್ರೆ ಶುರು ಮಾಡಿ. ಇಸ್ ಯುವರ್ ಲೈಫ್ ಸೋ ಡಿಸ್ಇಂಟ್ರೆಸ್ಟಿಂಗ್ ದಟ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಟು ರೈಟ್ ಅಬೌಟ್ ಯುವರ್ ಓನ್ ಲೈಫ್? ಯೋಚನೆ ಮಾಡಿ ಇದನ್ನು. ಯಾರಿಗೂ ಹೇಳ್ಬೇಡಿ ಅಷ್ಟೇ, ನೀವು ಅನ್ಸಿಸ್ತಾ ಬನ್ನಿ. ನಿಮ್ಮ ಬಗ್ಗೆ ನೀವು ಬರಿತಾ ಹೋಗಬೇಕು. ಆವಾಗಲೇ ನಿಮ್ಮ ಬಗ್ಗೆ ನಿಮಗೆ ಕುತೂಹಲ ಬರೋದು. ನಿಮಗೆ ನಿಮ್ಮ ಜೀವನದ ಬಗ್ಗೆ ಕುತೂಹಲ ಇಲ್ಲ ಅಂದರೆ ಬೇರೆಯವ್ರು ಯಾಕೆ ಕುತೂಹಲ ತೋರಿಸ್ಬೇಕು, ಅಲ್ವಾ? ಓಕೆ, ಇಸ್ ಯುವರ್ ಲೈಫ್ ದ್ಯಾಟ್ ಡಿಸ್ಇಂಟ್ರೆಸ್ಟಿಂಗ್? ಇಂಟ್ರೆಸ್ಟಿಂಗ್ ಇಲ್ವಾ ನಿಮ್ಮ ಲೈಫು? ಹೇಳಿ, ಇದೆಯಾ ಇಲ್ವಾ? ಇದೆಯಾ? ಮತ್ತು ಏನಕ್ಕೆ ಬರ್ದಿಲ್ಲ ನೀವು? ಎಲ್ಲರದು ಪುಸ್ತಕಗಳು ಓದ್ತೀರಾ, ಅಲ್ಲೇನೋ ಟಿ ವಿಗಳಲ್ಲಿ ಅವ್ರ ಜೀವನದೆಲ್ಲ ನೋಡ್ತೀರಾ,
ನಿಮ್ಮ ಜೀವನದ ಯಾರು ನೋಡ್ತಾರೆ? ನೀವು ಬೇರೆಯವ್ರದ್ದೇ ನೋಡ್ತಾ ಇದ್ರೆ ನೀವು ಶುರು ಮಾಡಿಲ್ಲ, ಇವಾಗ ಶುರು ಮಾಡಿ ಅಲ್ವಾ? ನೀವು ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿರೋಂಥ ವಿಷಯ. ಎಷ್ಟು ಪುಸ್ತಕಗಳು ಓದಿದ್ದೀರಾ ಬೇರೆಯವ್ರು ಬರ್ದಿದ್ದಿಲ್ಲ, ನಿಮ್ಮದು ಒಂದು ಬರಿಬೇಕಲ್ವಾ? ಒಂದೇ ಸತಿ ತಾನೇ. ಮುಂದಿನ ಜೀವನದಲ್ಲಿ ನಂಗೆ ಸಿಗ್ತಿರೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ ಎಲ್ಲ. ಏನಿಗೆ ಬರ್ದಿಲ್ಲ ನೀವು? ಬರೀಬೇಕು. ಹೆಂಗೆ ನಿಮಗೆ ನಿಮ್ಮ ಜೀವನದ ಕ್ಯೂರಿಯಾಸಿಟಿ ಹೆಂಗೆ ಜಾಸ್ತಿ ಆಗುತ್ತೆ? ಇವಾಗ ಉತ್ಸಾಹ ಸಂತೋಷ ಎಲ್ಲ ಹೆಂಗೆ ಬರುತ್ತೆ ನಿಮ್ಮ ಜೀವನ ಮಾಡೋಕ್ಕೆ ಹೇಳಿ? ನಿಮ್ಮ ಬಗ್ಗೆ ನೀವು ಬರೆಯೋಕ್ಕೆ ಶುರು ಮಾಡಿದಾಗ. ಇದಕ್ಕೂ ಅಹಂಕಾರಕ್ಕೂ ಏನು ಸಂಬಂಧ ಇಲ್ಲ. ಜೀವನದ ಒಲವು ಬರಬೇಕು ನಿಮಗೆ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಲೈಫ್ ಆಫ್ ದ ಒನ್ ಯು ಲೀಡಿಂಗ್ ರೈಟ್ ನಾವು. ಬರ್ದಿದ್ದೀರಾ? ಮತ್ತೆ ಶುರು ಮಾಡ್ಬೇಕು ಈ ವಯಸ್ಸಲ್ಲೇ. ಹೇಳಿ ನೀವೇ, ಇಸ್ ಯುವರ್ ಲೈಫ್ ಇಸ್ ಇಟ್ ನಾಟ್ ಇಂಟ್ರೆಸ್ಟಿಂಗ್ ಇನಫ್? ಇಂಟ್ರೆಸ್ಟಿಂಗ್ ಇಲ್ವಾ ಲೈಫು? ಯಾರ್ದು ಇಲ್ಲ, ಅದಕ್ಕೆ ನೀವು ಬರೀತಾ ಇಲ್ಲ. ನೀವು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ, ನಾನು ಹೇಳ್ತೀನಿ ಪರವಾಗಿಲ್ಲ. ಮನಸ್ಸಲ್ಲಿ ಏನಿದೆ ನೀವು ಮಾಡೋ ಕೆಲಸಗಳು ನಿಮ್ಮ ತಲೆಗೆ ಬಂದಿಲ್ಲ, ಆಯಿತು ದಿಸ್ ಇಸ್ ವರ್ತ್ ವೈಲ್, ಅದು ನಿಜ ಆಗಿದ್ರೆ ಯಾವ ಕೆಲಸ ಮಾಡಿದ್ರೆ ನಿಮಗೆ ಆ ಪರಿಪೂರ್ಣತೆ ಅನ್ನೋದು ಅನುಭವ ಆಗುತ್ತೆ, ಅದನ್ನು ಮಾಡೋಕ್ಕೆ ಶುರು ಮಾಡಿ. ಡಸ್ ಇಟ್ ಮೇಕ್ ಸೆನ್ಸ್? ಯಾಕಂದ್ರೆ ನೀವು ಗೊತ್ತಾಗತ್ತೆ, ಇಲ್ಲ ನಾನು ಏನು ಮಾಡ್ತೀನಿ ಎಲ್ಲ ಸಾಧಾರಣ ಎವ್ರಿ ಡೇ ಟು ಡೇ ಆ್ಯಕ್ಟಿವಿಟೀಸು. ಇವಾಗ ನಾನು ಮಾಡ್ತೀನಿ, ಇದೇನು ಯಾರು ಜಗತ್ತಲ್ಲಿ ಯಾರು ಮಾಡೋದೇ ಇಲ್ವಾ? ಆದರೆ ಇದರಿಂದ ನನಗೆ ಪರಿಪೂರ್ಣತೆ ಅನ್ನೋ ಅನುಭವ ಆಗುತ್ತೆ. ಇದೇ ರೀತಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಒಂದಲ್ಲ ಒಂದು ಮೂಲ ಉದ್ದೇಶಕ್ಕೆ ನೀವು ಹುಟ್ಟಿರೋದು. ಅದನ್ನು ತಿಳಿದು ಅದನ್ನು ಅನುಸರಿಸಿ ಅದನ್ನು ಮುಂದುವರಿಸ್ಕೊಂಡು ಬನ್ನಿ. ಅವಾಗ ನೋಡಿ ನಿಮ್ಮ ಬಗ್ಗೆನೇ ವರ್ಷಕ್ಕೆ ಒಂದೊಂದು ಬುಕ್ ಬರೆದು ಬಿಸಾಕ್ತಾ ಇರ್ತೀರ ನೀವು. ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬರವಣಿಗೆ ಅಷ್ಟೇ. ಅವ್ರು ಯಾರೋ ನಮ್ಮ ಜೀವನ ಕಲೀರಿ, ಅದು ಕಲೀರಿ, ಹಿಂಗೆ ಕಲೀರಿ ಅಂತ ಹೇಳ್ಕೊಡ್ತಾರೆ. ನೀವು ನಿಮ್ಮ ಬಗ್ಗೆ ಬರೆಯೋಕ್ಕೆ ಶುರು ಮಾಡಿ. ಇದು ಸ್ವಾಧ್ಯಾಯ, ಸ್ವ ಅಧ್ಯಯನ. ಇದು ಶಿಕ್ಷಣ ಪದ್ಧತಿಯ ಮೂಲ ಉದ್ದೇಶ. ಏನು ಮಾಡಿದ್ರು ಅಲ್ಲಿ? ಬೇರೆದರ ಬುಕ್ಕೆಲ್ಲ ಓದಿದ್ರು, ಬೇರೆದರೆಲ್ಲ ಹೇಳ್ಕೊಟ್ರು. 20 ವರ್ಷ ಆದಮೇಲೆ ಆಚೆ ಬಂದ್ರಿ, ಫುಲ್ ಕನ್ಫ್ಯೂಷನ್. ನಾನು ಯಾರಂತಾನೆ ಗೊತ್ತಿಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಅಲ್ವಾ? ಡಸ್ ದಿಸ್ ಮೇಕ್ ಸೆನ್ಸ್? ಇದಕ್ಕೆ ಅಧ್ಯಯನ ಅಂತ ಹೇಳಿ, ಇದಕ್ಕೆ ಸ್ಟಡಿ ಅಂತ ಹೇಳೋದು. ಕುತ್ಕೊಂಡು ಮ್ಯಾಥಮೆಟಿಕ್ಸ್ ಸೈನ್ಸ್ ಅದೆಲ್ಲ ಬೇಕು, ಅದು ಮೂಲ ಉದ್ದೇಶ ಅಲ್ಲ. ಇವಾಗ ಏನು ಮಾಡಿದ್ದಾರೆ ಅಂದರೆ ಸಬ್ಜೆಕ್ಟ್ಸ್ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂದರೆ ವ್ಯಕ್ತಿಗೆ ಇಂಪಾರ್ಟೆನ್ಸೇ ಇಲ್ಲ. ಅವ್ರ ಮಕ್ಕಳು ಪಾಪ ಸತ್ತೋಗಿರ್ತಾರೆ ಒಳಗಡೆ, ಅಂದರೂ ಓದು ಅಲ್ಲಿ ದರಿದ್ರ ಅದು. ಅವ್ರು ನೋಡ್ತಾರೆ, ನಾನೇ ಎಷ್ಟೊಂದು ಸತಿ ಬಿಸಾಕ್ಬಿಡೋಣ ಅಂತ ಅನಿಸ್ತಾ ಇದ್ದು ಶಾಲೆಯಲ್ಲಿದ್ದಾಗ. ಎಲ್ಲ ಸತ್ತೋಗಿರೋ ಸಬ್ಜೆಕ್ಟ್ಸ್ಗಳು. ಯಾವ ವಿಷಯವನ್ನು ಇವಾಗ ನೀವೇನೋ ಓದ್ತೀರಾ ಅಂತ ಅಂದ್ಕೊಳ್ಳಿ, ಓದಿದ್ರೆ ನಿಮ್ಗೊಂಥರ ಉಲ್ಲಾಸ ಅಂತ ಅನ್ನಿಸ್ಬೇಕು. ಯು ಹ್ಯಾವ್ ಟು ಫೀಲ್ ಅಲೈವ್. ಈ ವಿಷಯಗಳೆಲ್ಲ ಓದಿದ್ರೆ ಅವ್ರು ಏನು ಓದ್ತಾರಲ್ಲ ಶಾಲೆಯಲ್ಲಿ, ಅವ್ರಿಗೇನು ಜೀವ ಬಂದಂಗೆ ಅನ್ಸಲ್ಲ. ಏನಕ್ಕೆ ಓದಬೇಕು ಅವ್ರ ಮಕ್ಕಳು ಅಂದರೂ ಕಳಿಸ್ತೀರಾ. ಹೆಂಗೆ ಸ್ಮಾರ್ಟ್ ಆಗ್ತಾವೆ ಮಕ್ಕಳು? ಇವಾಗ ಓದೋ ವಿಷಯಗಳಲ್ಲಿ ಸತ್ವನೇ ಇಲ್ಲ, ಜೀವನೇ ಇಲ್ಲ, ಸತ್ತೋಗಿದೆ ಎಲ್ಲ ಟಾಪಿಕ್ಸ್ಗಳು. ಇಂಥ ವಿಷಯಗಳನ್ನು ಮಕ್ಳಿಗೆ ಓದಿ ಹೆಂಗೆ ಅವರು ಆ್ಯಕ್ಟಿವ್ ಆಗಿರ್ತಾರೆ ಲೈಫಲ್ಲಿ? 8 ಅವರ್ ಓದ್ತಾರೆ ಅಂತ. ಎಷ್ಟು ಪೀರಿಯಡ್ ಇರುತ್ತೆ ನಿಮಗೆ ಸ್ಕೂಲಲ್ಲಿ? 10 ಪೀರಿಯಡು. ಅಂದರೆ ಒಂದು ದಿನಕ್ಕೆ 10 ವಿಷಯಗಳು ಕಲ್ತಿರ್ತಾರೆ, 10 ಬೇರೆ ಬೇರೆ ಸಬ್ಜೆಕ್ಟ್ಸು. ಮನೆಗೆ ಬರೋಷ್ಟು ಸುಸ್ತಾಗಿರ್ತಾರೆ. ನಾನೇನೋ 10 ಹೊಸ ಕೆಲಸಗಳು ಮಾಡಿದ್ರೆ ನಂಗೆ ಮಲ್ಕೊಳಕ್ಕಾಗಲ್ಲ ಒಂದು ದಿನ ಅಲ್ವಾ? ಇವಾಗ ನೀವು ಮೊನ್ನೆನೂ ಎಲ್ಲರೂ ಬಂದ್ರಿ, 9:30 10 ಗಂಟೆ ತನಕ ಒಂದು ಒಳ್ಳೆ ಹಬ್ಬದ ವಾತಾವರಣ ಬಂತು. ನಂಗೆ ಮಲ್ಕೊಳ್ಳೋಷ್ಟೊತ್ತಿಗೆ 12 ಗಂಟೆ ಆಯಿತು. ಯಾಕೆ? ಮನಸ್ಸೆಲ್ಲ ನಿಧಾನಕ್ಕೆ ಕೆಳಗೆ ಬರಬೇಕಿತ್ತು. ಆ ಥರ ಅನುಭವ ಆಗಬೇಕು ಪ್ರತಿ ಸತಿ ನೀವು ಓದಿದಾಗ. ಇವ್ರು ಓದಿದ್ರೆ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾರೆ ಅಲ್ವಾ? ಅರ್ಥನೇ ಇಲ್ಲ ಇದರಲ್ಲಿ. ಸತ್ತೋಗ್ತಾ ಇದ್ದಾರೆ ಅವರೆಲ್ಲ ಓದಿ ಬೇಡದಿರೋ ವಿಷಯಗಳನ್ನು. ಸ್ಟಡೀಸ್, ಇದಕ್ಕೆ ಸ್ಟಡೀಸ್ ಅಂತ ಹೇಳಿ. ಸ್ಟಡೀಸಾ? ನೀವು ವಿಷಯಗಳನ್ನ ತಿಳಿದು ನಿಮಗೆ ಫುಲ್ ಖುಷಿ ಆಗ್ತಾ ಇಲ್ಲ. ಖುಷಿ ಆಗಿದ್ದೇನೆ ನಿಮ್ಗೆ ಯಾವತ್ತಾದ್ರೂ? ಓದ್ಬಿಟ್ಟಿಯಲ್ಲ, ನಂಗೆ ಎಷ್ಟೊಂದು ವಿಷಯ ಬರ್ತಾ ಇದೆ ಅಂತ ನಕ್ಕಿದೆ ಯಾವತ್ತು ಸ್ಕೂಲಲ್ಲಿ ನೋಡಿ? ನಾನು ಓದ್ತಾ ಇದ್ದೀನಿ, ತಿಳ್ಕೊತಾ ಇದ್ದೀನಿ, ಇದು ನಾನು ಓದ್ತಾ ಇದ್ರೆ ಹಂಗೆ ಅನ್ಸುತ್ತೆ ನನಗೆ. ಆ ಥರ ಅನುಭವ ಆಗಬೇಕು. ಅದು ಬರೀ ಇಂಜಿನಿಯರಿಂಗು ಡಾಕ್ಟರ್ ಆದರೆ ನಾನು ಬರುತ್ತೆ ಅಂತ ಎಂಥದೂ ಇಲ್ಲ. ಬಿಟ್ಬಿಡ್ಬೇಕು. ಒಬ್ಬೊಬ್ರದ್ದು ಆಸೆ, ಒಬ್ಬೊಬ್ಬರು ಸ್ಟ್ರೆಂತ್ ಒಂದೊಂದು ಕಡೆ ಇರ್ತವೆ ಅಲ್ವಾ? ನಾನು ಹೇಳಿದ ಸತ್ಯ ತಾನೇ. ನೀವು ಈ ಬೇಜಾರು ಮಾಡ್ಕೊಳ್ಳಿ ಬಿಡಿ, ನಾನು ಕೇರ್ ಮಾಡೋಕ್ಕೋಗ. ಇದೇ ಸತ್ಯನೇ ಹೇಳ್ತೀನಿ. ಫ್ಯಾಕ್ಟ್ಸ್ ಎಲ್ಲ ಪಾಲಿಷ್ ಮಾಡೋಕ್ಕಾಗಲ್ಲ ನಾನು. ಇದು ನಿಜವಾದ ಅಧ್ಯಯನ, ಇದು ನಿಜವಾದ ಶಿಕ್ಷಣ ಪದ್ಧತಿ. ಇದು ಯಾರು ಮಾಡ್ತಾನೆ ಇಲ್ಲ. ಎಲ್ಲರಿಗೂ ಮಕ್ಕಳಿದ್ದಾರೆ, ಎಲ್ಲರೂ ಕಳಿಸ್ತಾ ಇದ್ದಾರೆ ಸ್ಕೂಲ್ ಕಾಲೇಜ್ಗಳು. ನೀವು ಯೋಚನೆ ಮಾಡ್ಕೊಳ್ಳಿ. ಇವ್ರನ್ನೆಲ್ಲ ನಾನು ನೋಡ್ಕೊಳ್ತೀನಿ ಆಮೇಲೆ. ಎಲ್ಲಿ ಈಗ ಹೆಂಗೆ ಅನಿಸುತ್ತೆ? ಮಕ್ಕಳಿಗೆ ಓದ್ಬೇಕಾದ್ರೆ ಖುಷಿ ಬಂದಿಲ್ಲ ಅಂತ ಹೇಳಿದ್ರೆ ದೇವ್ರು ಬಂದು ಕೂತ್ರು ಏನೂ ಪ್ರಯೋಜನ ಇಲ್ಲ ಅವಕ್ಕೆ. ನಿಮ್ಗೆ ಹೀಗಾಗಬಾರ್ದು. ನಿಮ್ಮ ಬಗ್ಗೆ ನೀವು ಬರೆಯೋ ಸ್ಥಿತಿಗೆ ನೀವು ತಂದ್ಕೋಬೇಕು. ಇಲ್ಲದಿದ್ರೆ ಒಳಗಿಂದ ಖಾಲಿ ಅನ್ಸಕ್ಕೆ ಶುರುವಾಗುತ್ತೆ ನಮಗೆ ಅಲ್ವಾ? ಡಸ್ ದಿಸ್ ಮೇಕ್ ಸೆನ್ಸ್? ಅರ್ಥ ಇದೆ? ಸುಮ್ಮನೆ ತಮಾಷೆಗೆ ಅಂದರೆ ಅದೆಲ್ಲ ಹೇಳಲೇಬೇಕು, ಟು ಬ್ರಿಂಗ್ ಔಟ್ ದ ಹ್ಯೂಮರ್. ಆದರೆ ಇದೇ ಅರ್ಥ. ನಂಗೆ ಆ ಥರ ಅನ್ನಿಸ್ಬೇಕು ಬದುಕ್ತಾ. ನಾನು ಬದುಕಿದ್ದೀನಿ, ಏನೋ ಮಾಡೋಕ್ಕೆ ಸಮಯ ಇದೆ,
ರಿಸೋರ್ಸಸ್ ಇದೆ, ಜನಗಳಿದ್ದಾರೆ. ವಿಷಯ ಓದ್ತಾ ಇದ್ದೀನ, ಆಯ್ತು ನನ್ನ ಜೀವನ ಒಳ್ಳೆ ಹಾದಿಯಲ್ಲಿ ಹೋಗ್ತಾ ಇದೆ. ಇಟ್ಸ್ ಡ್ರಿವನ್ ಬೈ ಪರ್ಪಸ್. ನೀವೇನೋ ಮಕ್ಕಳೇನೋ ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ನೀವು ತಲೆ ಕೆಡಿಸ್ಕೋಬೇಡಿ. ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತಲೇ ಲೆಕ್ಕ. ಸತ್ಯವಾಗ್ಲೂ ಹೇಳ್ತೀನಿ. ಸುಮ್ಮನೆ 10 ವರ್ಷ 15 ವರ್ಷ ಸ್ಕೂಲ್ ಕಳಿಸಿ ಅವ್ರ ಜೀವನನೂ ಹಾಳು, ನಿಮ್ಮ ದುಡ್ಡು ಹಾಳು. ಏನೋ ಒಂದು ಡಿಗ್ರಿ ತೊಗೋತಾರೆ, ಬೇರೆ ಬೇರೆ ಕೆಲಸ ಮಾಡ್ತಾರೆ ಸಾಯೋ ತನಕ. ಇದು ನಿಜವಾದ ಸ್ವಾಧ್ಯಾಯದ ಅರ್ಥ. ಇವಾಗ ನೀವು ಬರ್ತೀರಲ್ವಾ, ಒಂದು ಆಸನಾಭ್ಯಾಸ ಎಲ್ಲ ಮಾಡ್ತೀರಾ, ಏನಾಗ್ತಾಯಿದೆ, ದೇಹದ ಬಗ್ಗೆ ಜ್ಞಾನ ಬರ್ತಾ ಇದೆ ನಿಮಗೆ. ಅಯ್ಯೋ ನಂಗೆ ಈ ದೇಹ ಹಿಂಗೆ ಆಗುತ್ತೆ ಅನ್ನೋದೇ ನಿಮ್ಗೆ ಕನ್ಸು ಅಂದ್ಕೊಂಡಿರಲ್ಲ. ಇವತ್ತು ಏನೋ ಮಾಡಿಸ್ತು, ಇಲ್ಲೆಲ್ಲ ನೋವು ಬರುತ್ತಾ, ನಂಗೆ ಗೊತ್ತೇ ಇರಲ್ಲ ಅಂತ ಹೇಳ್ತಿದ್ರು. ಅಟ್ಲೀಸ್ಟ್ ದೇಹದ ಜ್ಞಾನ ಬರ್ತಾ ಇದೆ ನಿಮಗೆ. ಅದು ಬರೀ ದೇಹಕ್ಕೆ ಸೀಮಿತವಾಗಿರಬಾರ್ದು. ದೇಹದ ಜ್ಞಾನ ತಗೊಳ್ಳಿ, ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ, ಪ್ರಾಣವನ್ನು ಅರ್ಥ ಮಾಡ್ಕೊಳ್ಳಿ, ಬುದ್ಧಿಯನ್ನು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಪಂಚಕೋಶ ಅಂತ ಹೇಳ್ತಾರೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ಮೊದಲು ದೇಹ, ಆನಂತರ ಪ್ರಾಣ, ಆನಂತರ ಮನಸ್ಸು, ಬುದ್ಧಿ, ಅದಾದಮೇಲೆ ಸಂತೋಷ. ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮಲ್ಲೇ ಒಂದು ಪರಿವರ್ತನೆ ಆಗ್ತಾ ಬರುತ್ತೆ. ಏನು ಪರಿವರ್ತನೆ? ನಿಜವಾಗ್ಲೂ ನೀವು ಯಾರು ಅಂತ ತಿಳಿಯೋಕ್ಕೆ ಶುರು ಮಾಡ್ತೀರ. ಇದೆಲ್ಲ ಆಯಿತು ಅಂತ ಹೇಳಿದ್ರೆ ಆವಾಗ ನಿಮ್ಮ ಜೀವನದಲ್ಲಿ ಒಂದು ನಿಯಮ ಇದೆ ಅಂತ ಅರ್ಥ. ಇಲ್ಲಾಂದರೆ ನೀವು ಯಾವುದೇ ನಿಯಮಗಳು ಗೌರ್ಮೆಂಟ್ ಏನು ಹಾಕ್ತಾರೆ ಅದೆಲ್ಲ ಅನುಸರಿಸ್ತಾ ಇದ್ದೀರ, ಅದೆಲ್ಲ ನಿಯಮ. ಇದು ನಿಜವಾದ ನಿಯಮ, ಜಗತ್ತಿನ ನಿಯಮ, ಜೀವನದ ನಿಯಮ, ಮನುಷ್ಯನ ನಿಯಮ. ಇದಕ್ಕಿಂತ ಶುದ್ಧ ಕನ್ನಡದಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇದು ಅನುಸರಿಸ್ಬೇಕು, ಅನುಸರಿಸಿ ಅಳವಡಿಸಿ ಮುಂದಕ್ಕೆ ಹೋಗಬೇಕು. ಇದು ಇವತ್ತಿಗೆ ಸಾಕು.